ಸಮಾಜದವರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಹಿಂದೂದವರು ಇದ್ದಾರೆ, ಮುಸ್ಲಿಂ ಧರ್ಮದವರು ಇದ್ದಾರೆ, ಮತ್ತೊಬ್ರು ಇದ್ದಾರೆ. ಅದನ್ನು ನಾವು ಒಬ್ರು ಧರ್ಮಕ್ಕೆ ಹಚ್ಚುವಂತ ವ್ಯವಸ್ಥೆ ಮಾಡ್ತಾ ಇದ್ವಿ. ಕಿತ್ತೂರು ಚೆನ್ನಮ್ಮನ ಒಂದು ಜಾತಿ ಒಂದು ಧರ್ಮಕ್ಕೆ ಹಚ್ತೀವಿ, ಬಸವಣ್ಣನ ಒಂದು ಜಾತಿಗೆ ಹಚ್ಚುವಂತ ಮಾಡಿದ್ವಿ. ಇವನ್ನ ನಾವು ಬಣ್ಣಗಳನ್ನು ಜಾತಿ ಮಾಡಿದ್ವಿ. ಕೇಸರಿ ಬಣ್ಣ ಅಂದ್ರೆ ಹಿಂದೂಗಳು, ಹಸಿರು ಬಣ್ಣ ಅಂದ್ರೆ ಮುಸಲ್ಮಾನರು, ಬಿಳಿ ಬಣ್ಣ ಅಂದ್ರೆ ಕ್ರಿಶ್ಚಿಯನ್ರು. ಹಿಂಗೆ ಬಣ್ಣಗಳನ್ನು ನಾವು ಜಾತಿಗೆ ಹೆಚ್ಚಿಬಿಡ್ತೀವಿ. ಅಂತ ವಿಶಿಷ್ಟವಾದಂತ ಸಮಾಜ ಅದು ತಪ್ಪಬೇಕಾಗತ್ತೆ. ಇದು ಭಾರತ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಹಾಗೆ ಸಿಕ್ಕಿಲ್ಲ. ಎಲ್ಲರ ತ್ಯಾಗ ಇದೆ, ಒಂದೊಂದು ತ್ಯಾಗ ಅಂತಿಲ್ಲ. ಎಲ್ಲಾ ಧರ್ಮದವರು ಮೊದಲೇದಾಗಿ ನಮ್ಮ ಉದ್ಘಾಟಕರು ಭಾಷಣ ಮಾಡಿದ್ರು. ಪ್ರಥಮ ಹೋರಾಟ 1800 ಸಂಸ್ಥಾನ ಹೋರಾಟ ಮಾಡೋದಂತ ಉಳಿದ ಸಂಸ್ಥಾನಕ್ಕೆ ಎಲ್ಲರನ್ನೂ ಕೂಡಿಸ್ಕೊಂಡು ಬ್ರಿಟಿಷರು ಹೋರಾಟ ಮಾಡಿದ್ರು. ಅದು ಆದ್ಮೇಲೆ ಮತ್ತೊಬ್ಬ ರಾಜ ಹೋರಾಟ ಮಾಡಿದವ ಅಂದ್ರೆ ಟಿಪ್ಪು ಸುಲ್ತಾನ್. ಅವ ಎಲ್ಲ ರಾಜರು ಕರ್ಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು. ಆದ್ರೆ ಪ್ರಥಮವಾಗಿ ಎಲ್ಲ ಸಂಘಟನೆ ಆಗಿದ್ದು 1857 ಸಿಪಾಯಿ ದಂಗೆ. ಮುಂದೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧೀಜಿಯವರು ನಾಯಕರಾದ. ಯಾಕಂದ್ರೆ ಹೇಳಿದ್ರು ನಮ್ಮಲ್ಲಿ 574 ರಾಜಮಂತ್ರಿಗಳು ಇಲ್ಲಿ, ನಮ್ಮಲ್ಲಿ ರಾಮದುರ್ಗ, ಮುಧೋಳ, ರಾಜರಿದ್ರು. ಇವು ಎಲ್ಲ ಬಹಳಷ್ಟು ರಾಜರು ಅವ್ರ ಜೊತೆ ಬ್ರಿಟಿಷರಲ್ಲಿ ನಿಮ್ ದೇಶ ತಗೊಳಕ್ ಬಂದಿದ್ದಿಲ್ಲ. ಅವರು ಮೆನಸ್ ತಗೊಳಕ್ ಬಂದವರು 200 ವರ್ಷ. ಅಂದ್ರೆ ಆ ರಾಜ್ಯಕ್ಕೆ ಇವ್ರಿಗೆ ಹತ್ತೋದು ಇವ್ರಿಗೆ ಹತ್ತೋದು ಜಗಳ ಹೇಳ್ಕೊಂಡು 200 ವರ್ಷ ಸಾಮಾನ್ಯ ಜನರನ್ನು ಈ ಹೋರಾಟಕ್ಕೆ ತಗೊಂಡು ನಮ್ಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಸ್ವಾತಂತ್ರ್ಯ ಬಹಳ ಮಹತ್ವವಾದದ್ದು, ನಾವೆಲ್ಲ ಇಟ್ಕೋಬೇಕಾಗತ್ತೆ. ಈ ಸ್ವಾತಂತ್ರ್ಯ ಹೋದ್ರೆ ಬಹಳ, ನಿನ್ನ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಯಾರಿಗೂ ನೀವು ನೋಡಿಲ್ಲ, ಯಾರು ಬೇರೆ ಇದ್ರಲ್ಲಿ ಆ ಸ್ವಾತಂತ್ರ್ಯ ಇಟ್ಕೊಳ್ಳುತ್ತೆ. ಇನ್ನು ಈ ಕೂಡೂರು ಸಂಗಮಕ್ಕೆ ಬಂದ್ರೆ, ಈ ಕೂಡೂರು ಸಂಗಮ ಬಂದ್ರೆ ಇದೊಂದು ಬಿಜಿ ಪಾಲ್ಟ್ರಿಗೆ ಗೊತ್ತದೆ. ಮೊದಲೇ ಸಭೆ ಮಹಾರಾಜರು ಬಂದಿದ್ರು 800ನೇ ಶತಮಾನೋತ್ಸವ. ಶಿವರಾಜ್ ಅಲ್ವಾ ನಾನು ಕೂಡ ಇಲ್ಲಿ ಬಂದಿಲ್ಲ. ದೊಡ್ಡ ವಚನ ಸಾಹಿತ್ಯ ಸಮಯ ನನ್ ಕರ್ಕೊಂಡ್ಬಂದ್ರೆ ಇದು ಇಷ್ಟು ಮಹತ್ವವಾದಂತ ಬೆಳವಣಿಗೆಗೆ ಇದು ಬಂದಿದೆ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ನಾವು ಉಳಿಸ್ತೇನೆ ಅದನ್ನ ಉಳಿಸಿ ಇದಕ್ಕೊಂದು ಇದನ್ನ ಮಾಡಿ ಅವಾಗ ನಾನು ಅವತ್ತಿರುವಂತ ಒಂದು ಹಾಸ್ಟೆಲ್ಗೆ ಫೌಂಡೇಶನ್ ಮಾಡಿಸಿದ್ರಿ. ಅಲ್ಲಿಂದ ಒಂದು ಇದು ಹಾಸ್ಟೆಲ್ ಅಂಡ್ ಸ್ಕೂಲ್ ಇವೆಲ್ಲಕ್ಕೂ ಇವತ್ತೊಂದು ಅಡಿಗೆ ಸಮಾರಂಭ ಹಾಕಿಬಿಟ್ರು. ಇದನ್ನ ಏನಿಲ್ಲ ಅವರು ಒಂದು ತಿಂಗಳ 15 ದಿನದಿಂದ ಒಂದು ತಿಂಗಳಲ್ಲಿ ಮಾತಾಡ್ತಾ ಇದ್ವಿ. ಇದು ಆಗ್ಬೇಕು ಎಲ್ಲಾ ಜನರಿಗೆ, ಸಮಾಜ ಕೇವಲ ಒಂದು ಸಮಾಜಕ್ಕಲ್ಲ, ಒಂದು ಜಾತಿಗಲ್ಲ. ಏನೇ ಮಾಡಿದ್ರು ಎಲ್ಲರನ್ನು ಕರ್ಕೊಂಡು ಹೋಗುವಂತ ಇದು. ಈ ಸ್ವಾತಂತ್ರ್ಯದಾಗ ಗಾಂಧೀಜಿ ಅವರು ನೀ ಬೇಡ ನಾ ಬೇಡ ಅಂದ್ರೆ ಸ್ವಾತಂತ್ರ್ಯ ಸಿಗ್ತಾ ಇದ್ದಿಲ್ಲ. ಗಾಂಧೀಜಿ ಅವ್ರ ವಿರುದ್ಧ ಇದ್ದಂತವ್ರನ್ನು ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಸ್ವಾತಂತ್ರ್ಯ 47 ಸಿಗೋಬೇಕಾದ್ರೆ ಎಲ್ಲಾ ರಾಜರಿಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರು. ಕಾಶ್ಮೀರ ರಾಜ ಬೇರೆ, ಹೈದರಾಬಾದ್ ನಿಜಾಮ್ ಬೇರೆ, ಇಲ್ಲಿ ಬೇರೆ, ಮೈಸೂರು ಮಹಾರಾಜ್ ಬೇರೆ ಕೊಟ್ಟು ಹೋಗ್ಬಿಟ್ರು. ನೀವು ಬಿಟ್ಟು ನೀವೇನಾರ ಮಾಡ್ಕೊಡ್ರಿ. ಎಲ್ಲಾ ರಾಜರು ಬಂದ್ರು, ಕೆಲವು ಮಂದಿ ಬರ್ಲಿಲ್ಲ. ಬಟ್ ಎಲ್ಲರನ್ನು 50ಕ್ಕೆ ಸಬ್ಮಿಟ್ ಮಾಡಿದ್ರೆ ದರ್ವೊಬ್ಬ ಪ್ರಜೆಗೆ ಓಟ್ ಕೊಟ್ರು. ಕಲ್ತವ್ರು ಅಷ್ಟ ಓಟ್ ಹಾಕ್ರಿ, ರೈತರಷ್ಟ, ಜಮೀನ್ ಇದ್ದವ್ರಷ್ಟ ಓಟ್ ಹಾಕ್ರಿ ಅನ್ಲಿಲ್ಲ. ಯಾರು ಕಲಿದೇ ಇರ್ಲಿ ಅವ್ರಿಗೆಲ್ಲರಿಗೂ ಮತ ಕೊಟ್ಟದ್ರಿಂದ 5 ವರ್ಷಕ್ಕೊಮ್ಮೆ ಬೇಕಾದಂತ ದೊಡ್ಡ ರಾಜ್ಯದಲ್ಲಿರುವ ಎಲ್ಲಾ ಲಿಂಗಾಯತ ಒಳಪಂಗಡ ಆದಿಯಾಗಿ ಎಲ್ಲಾ ಜಾತಿ ಜನಾಂಗದವ್ರನ್ನ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಯಾವ್ದಾದ್ರು ಸಮಾಜ ಇದ್ರೆ ಅದು ಪಶ್ಚಿಮ ಸಮಾಜ ಅನ್ನುವಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತೇನೆ ಬಂಧುಗಳು. ಏನು ಒಗ್ಗಟ್ಟು ಮೂಡಿಸ್ಬೇಕು, ಸಮಾಜವನ್ನು ಕಟ್ಟಕಟ್ಟಕ್ಕ ಕೆಲಸ ಮಾಡ್ಬೇಕಂತ ಹೇಳಿ ಸುಮಾರು 2004ರಿಂದಲೇ ಶ್ರೀಪೀಠವನ್ನು ಹುಟ್ಟಾಕಬೇಕಂತೇಳಿ ಸನ್ಮಾನ್ಯ ಪ್ರಮಾಣ ವಂಶಕಟ್ಟಿ ರಾದಿಯಾಗಿ, ಸನ್ಮಾನ್ಯ ಏಕಾಂತ ಶೆಟ್ಟಿ ರಾದಿಯಾಗಿ, ಎಲ್ಲಾ ಪಕ್ಷದ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಆದಿಯಾಗಿ ಟ್ರಸ್ಟ್ ಅನ್ನು 2008ರಲ್ಲಿ ಹುಟ್ಟಾಕಿದ್ರು. ಸುಮಾರು 17 ವರ್ಷಗಳಿಂದ ಯಾರು ಈ ಕೆಲಸ ಮಾಡಬೇಕಾಗಿತ್ತು ಅವ್ರು ಮಾಡಲಿಲ್ಲ, ಯಾರು ಇಲ್ಲಿ ಇದ್ಕೊಂಡು ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಅಂತ ಅವ್ರ ಮೇಲೆ ಕೂಡ ಅಪವಾದ ಇತ್ತು. ಇವತ್ತು 17 ವರ್ಷಗಳ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಶ್ರೀಪೀಠದ ಆವರಣದಲ್ಲಿ ದಾಸೋಹ ಮಾಡಿ ಕಲ್ಯಾಣ ಮಂಟಪ ಮತ್ತು ವಿದ್ಯಾರ್ಥಿಗಳ ನಿಲಯವನ್ನು ಮಾಡಬೇಕಂತೇಳಿ ಇವತ್ತೇನು ಅಡಿಗೆ ಸಂಭ್ರಮ ಹಾಕಿದ್ದಾರೆ. ಸನ್ಮಾನ್ಯ ವಿಜಯ ಕಾಶಪ್ಪನವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದಿಸಲಿಕ್ಕೆ ಬಂದವರು. ಯಾರು ಇವತ್ತು ಮಾಡಿಲ್ಲ ಅಂತ ಹೇಳ್ತಿದ್ರೆ ಇವತ್ತು ಅವ್ರು ಮಾಡಿ ತೋರಿಸಿದ್ದಾರೆ. ಮತ್ತು ಟ್ರಸ್ಟಿನ
ಅಧ್ಯಕ್ಷ ಪದಾಧಿಕಾರಿಗಳು ಸುಮ್ಮನೆ ಕುಂತಿಲ್ಲ. ಒಂದು ವಯಸ್ಸಿನ ಸಮಸ್ಯೆ ಅವರಿಗೆ ಎಲ್ಲ 75 ಕ್ರಾಸ್ ಸಂಘಟನೆ ಕರೆಡಿ ಸಾಹೇಬ್ ಹೇಳಿದಂಗೆ ಎಲ್ಲ 80 ಹತ್ರ ಸಂಘಟನೆ ಕರೆಡಿಯವ್ರು ಹೇಳಿದಂಗೆ ಶಿಟ್ಟು ಅಲಂಕಾರಕ್ಕೆ ಹೆಚ್ಚು ಒತ್ತು ಕೊಡದೆ ಗುಡ್ ಲಿಸ್ಟರ್ ಆಗಿ ಸನ್ಮಾನ್ಯ ಡಾಕ್ಟರ್ ವಿಜಯನ್ ಕಾಶ್ಯಪ್ನವರು ನಿಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಚೆನ್ನಮ್ಮನ ಭವನ, ದಾಸೋಹ ಮಂಟಪ ಇರ್ಬೋದು, ವಿದ್ಯಾರ್ಥಿಗಳಲ್ಲಿ ಇರ್ಬೋದು, ಹುಬ್ಬಳ್ಳಿಯಲ್ಲೂ ಕೂಡ ಟ್ರಸ್ಟ್ ವತಿಯಿಂದ 15 ಗುಂಟೆ ಜಾಗ ತಗೊಂಡಿದ್ದೀವಿ. ಬಹುತೇಕ ಅದು ಯಾಕೆ ಪೆಂಡಿಂಗ್ ಐತೆ ಅಂತಂದ್ರೆ ಡಾಕ್ಟರ್ ವಿಜಯನ್ ಕಾಶ್ಯಪ್ನವರು ಈಗ ನಡೀತಕ್ಕಂಥ ಸಂಪುಟದಲ್ಲಿ ಮಂತ್ರಿಗಳಾಗೇ ಬಂದು ಆ ಕಾರ್ಯಕ್ರಮವನ್ನು ನೆರವೇರ್ತಾರೆ ಅಂತಕ್ಕಂಥದನ್ನ ನನಗೇನೋ ಅನ್ಕೊಂಡಿದ್ದೀನಿ. ಅದು ಆಗ್ತಿತ್ತು ಅಂತ ಕನಸು ನೆರಸಾಗ್ತಿತ್ತು ಅಂತ ಹೇಳ್ತಾ ನಾನು ಅಧ್ಯಕ್ಷ ಸರ್, ನಾನು ಇಲ್ಲಿ 13 ವರ್ಷ ಅದು ಹರಿಯಾಣಿತ್ತು. ಇಲ್ಲೇ ಕೂಡಲ ಸಂಘ ಕಟ್ಟಬೇಕು ಅಂತ ನಾವು ಜಗ ಹೇಳಿದ್ವಿ. ಆಮೇಲೆ ಅವರ ಜಿ ಪಾಟೀಲ್ರು ಅವ್ರ ಸಂಬಂಧಿಕರಿಗೆ ಈ ಫಲನ ನಮ್ಗೆ ಕೊಡಿಸಿದ್ರು. ಟ್ರಸ್ಟಿಯಿಂದ ನಾವು ಎಲ್ಲ ಕಡೆ ಹೋಗಿ ಇವ್ರು ಯಾವಾಗ ಅದ್ರ ಬಗ್ಗೆ ಮತ್ತೊಂದು ನಮ್ಮೊಳಗೆ ಹುಟ್ಟು ಹಾಕಿದ್ರು, ಒಬ್ಬರನ್ನೊಬ್ಬರು ಕೆಡಿಸು ಪ್ಲ್ಯಾನ್ ಮಾಡಿದ್ರು. ನಾ ಅವ್ರ ಹೆಸರು ಹೇಳುದಿಲ್ಲ. ಅದನ್ನ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅವರು? ಹಿಕ್ಕಟ್ಟು ಏನು ಸುದ್ದಿ ಮಾಡಿದ್ರು, ಎಲ್ಲೆಲ್ಲೇ ಭಾಷಣ ಮಾಡುವಾಗ ಅದು ಪ್ರಬಣ ಹುಣಸಿ ಕಟ್ಟಿ ಟ್ರಸ್ಟ್ ಅಧ್ಯಕ್ಷ ಆಗ್ಯಾನ, ಮುಂದೆ ಅವ್ರ ಮಕ್ಕಳಿಗೆ ಹಾಕೈತೆ ಹೊಲ ಅದು ಅಂತ ಸುದ್ದಿ ಮಾಡಿದ್ರು. ಆ ಸುದ್ದಿ ನನ್ನ ಕಿವಿಗೆ ಬಂತು. ನಾ ಹೆಂಗೆ ಮಾಡಲಿ ಅಂತಂದೆ. ನಮ್ಮ ಸಂಸ್ಥೆಯವರು ನಾವು ಅದು ಏನ ತಡಿಯೋ ಇನ್ನೊಂದು ಸ್ವಲ್ಪ ದಿವಸ ತಡಿಯೋ ಮಕ್ಕಳಾದ್ರು. ಒಬ್ಬವ 52 ವರ್ಷದವನ, ಒಬ್ಬವ 58 ವರ್ಷದವನ. ಅವ ನಾವೇನು ಕಳಿಸೋದಿಲ್ಲ, ನೀವೇನಾರು ವ್ಯವಸ್ಥೆ ಮಾಡ್ಕೊಡಿ. ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಮ್ಮ ಅಪ್ಪನ ನಾವು ಕಳಿಸೋದಿಲ್ಲ. ಅವ್ರಿಗೆ ನಾ ಅಡ್ಡಾಡಕ್ಕಾಗೋದಿಲ್ಲ, ವಯಸ್ಸು ಭಾಳ ಆಗ್ಯಾವ. ನನಗೆ ಈಗ 84ಕ್ಕೆ ಬಂದೀನಿ. ಈ ಲೆಕ್ಕದಾಗ ಅವ ತನ್ನ ಮೊದಲಿದ್ದ ಟ್ರಸ್ಟಿ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟ. ನಾವು ಬರೋದಿಲ್ಲ ಅಂತ ಹೇಳಿದ. ಮತ್ತು ಅವ ಮನುಷ್ಯ ಅವ್ರ ತಂದೆಯವರಿಂದ ಇದು ಕೂಡಲ ಸಂಘದ ಪೀಠ ಮಾಡಿದ್ ನಾನು. ತಂದೆಯವರು ತೀರ್ಕೊಂಡ್ರು, ನಾ ಇದು ಪೀಠ ಮಾಡಿದ. ಅವಾಗ ಜಿ ಪಾಟೀಲ್ ಹೊಲ ಕೊಡಿಸಿದ್ರು, LM ಪಾಟೀಲ್ರು ನಮಗೆ ಸಹಾಯ ಮಾಡಿದ್ರು. ಅವ್ರಿಗೆ ಈ ಹೊಲ 6 ಎಕರೆ ಹೊಲ. ಆಮೇಲೆ ಕಾಶ್ಯಪ್ಪನ ಮಾಡಿದ್ರೆ ನಮ್ದು ಅಷ್ಟ ಒಪ್ಪಿಗೆ ಐತಿ ಅಂತ. ಅವ್ರು ಬೇರೆ ಬೇರೆ ರಗಡ ಹೆಸರು ತಂದ್ರೆ ನಮ್ಮ ಕಡೆ ಅವೆಲ್ಲ ಹೆಸರು ಹೇಳೋದಿಲ್ಲ. ಆದ ವಿಚಾರ ಪ್ರಕಾರ ಕಾಶ್ಯಪ್ಪನ ಕೂಡ ನಾ ಮಾತಾಡಿದೆ. ಯಾಕಂದ್ರೆ ನನಗೆ ಭಾಳ ಗೌರವ ಕೊಡ್ತಿದ್ದ. ನಾವು ಅವರಿಗೆ ಅಧಿಕಾರದಾಗಿದ್ದಾರೆ, ಅವ್ರಂತೆ ನಮಗೆ ಏನು ಕೆಲಸ ಐತೆ ಅಂತ ಗೊತ್ತಿದ್ದೂ ಇಲ್ಲ. ಆದರೂ ಹೇಳಿದೆ ಅದನ್ನು ಅಲ್ಲೇ ನೀನು ಅವ್ರೇನು ಒತ್ತಾಯ ಮಾಡಿ ನಾನು ಅಧ್ಯಕ್ಷ ತಿಳ್ಕೊಂಡಿಲ್ಲ. ಅವ್ರಿಗೆ ನಾವು ಜೋರು ಮಾಡಿ ಈ ಅಧ್ಯಕ್ಷ ನನ್ನ ವಿಚಾರ ಇಷ್ಟ. ಯಾಕೆ ಅವ್ರಿಗೆ ಅವನ್ನ ಮಾಡಿದೆ ಅಂದ್ರೆ ಹುನಗುಂದ ಕೂಡಲ ಸಂಘ ಹುನಗುಂದ ತಾಲೂಕಿನಾಗ ಐತಿ. ಆ ಹುನಗುಂದ ತಾಲೂಕಿನಾಗ ಇದ್ದಂಥ ಈ ಮಠದ ವ್ಯವಸ್ಥೆ 17 ವರ್ಷ ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿದ್ರು. ಏನು ಮಾಡಿದ್ರು, ನಮಗೇನು ಗೌರವ ಕೊಡೋದಾಗಿದ್ರು. ಟ್ರಸ್ಟ ಉಪಯೋಗ ಇಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಮಾಡಿದ್ರು. ಹಾಗಾಗಿ ಒಂದು ಕಾಶ್ಯಪ್ಪನ ಮಾಡಿದ್ರೆ ಈ ಟ್ರಸ್ಟ್ ಉಪಯೋಗ ಆಗ್ತೈತಿ, ಇಲ್ಲಿ ಉಳಿದ ಅಭಿವೃದ್ಧಿ ಕೆಲಸ ಆಗ್ತವು. ಆ ವಿಚಾರವಾಗಿ ಕಾಶ್ಯಪ್ಪನ ಮಾಡಿದ್ರೆ ಅಷ್ಟ ನಾವು ಒಟ್ಟಿಗೆ ಒಂದೇ ಕೆಲಸನ ಮೊದಲ ಮುಖ್ಯಮಂತ್ರಿಗೆ ಎಲ್ಲರನ್ನೂ ಕರ್ಕೊಂಡು ಹೋದ. ನಮ್ಮ ಟ್ರಸ್ಟು ಅಲ್ಲಿ ಪೀಠ ಐತಿ, ಅದಕ್ಕೆ ನಾವು ಇಂತಿಂಥ ಕೆಲಸ ಹಾಕ್ಕೊತೀವಿ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಎಲ್ಲ ಇತ್ತು. ರಾಯನದು ನಿಜವಾದ ಮಾತೃಭಕ್ತಿ ಇತ್ತು. ಚೆನ್ನಮ್ಮ ಸೋತ ಮೇಲೆ ರಾಯನ ಮನೆ ಕುಂದಿರ್ಲಿಲ್ಲ. ಚೆನ್ನಮ್ಮ ಸೋತ ಮೇಲೆ ರಾಯನ ಮನೆ ಕುಂದಿರ್ಲಿಲ್ಲ. ಚೆನ್ನಮ್ಮನ ದತ್ತು ಪುತ್ರನನ್ನ ಹಿಡ್ಕೊಂಡು ಮತ್ತೆ ಕಿತ್ತೂರು ಕೋಟೆಯನ್ನ ರಕ್ಷಿಸಬೇಕೆಂದ ತನ್ನ ಪ್ರಾಣ ಬಲಿ ಕೊಟ್ಟ ಅದು ರಾಯಣ್ಣರ ಹೆಸರು. ಹಂಗ ಸುಮ್ಮ ನಾವು ತಾಯಿ ಮಗನ ಸಂಬಂಧ, ಕ್ರಾಂತಿವೀರ, ಶೂರ ಅಂತ ಅನ್ನೋದಿಲ್ಲ. ಇವತ್ತು ನೋಡ್ರಿ, ನಮ್ಮ ಬ್ಯಾನರ್ ಮೇಲೆ ನೋಡ್ರಿ, ತಾವು ಗಮನಿಸಬೇಕಿಲ್ಲ ಗಣ್ಯರು, ಯಾಕಂದ್ರೆ ನಿಮ್ಮ ಬ್ಯಾನರ್ ಹಿಂದೆ ಐತಿ. ನಮ್ಮ ಬ್ಯಾನರ್ ನಲ್ಲಿ ಮುಖ್ಯವಾದಂತ ಸಂದೇಶನೇ ಮನುಜ ಮತ ವಿಶ್ವಪಥ. ಕುವೆಂಪು ಅವರ ಒಂದು ಮಾತಿದು. ನಮ್ಮ ಮತ ಮನುಜ ಮತ ಆಗಬೇಕು, ನಮ್ಮ ನಡೆಯುವಂತ ಪಥ ವಿಶ್ವಪಥ ಆಗಬೇಕನ್ನೋದು ನಮ್ಮ ಉದ್ದೇಶ. ಅದು ನಮ್ಮ ಬ್ಯಾನರ್ನ ಮೇಲೆ ಐತಿ. ಕೆಳಗಡೆ ನೋಡ್ರಿ,
ಬರೀ ಚೆನ್ನಮ್ಮ ಇಲ್ಲ, ಬರೀ ರಾಯಣ್ಣ ಇಲ್ಲ, ಚೆನ್ನಮ್ಮನ ಜೊತೆ ರಾಯಣ್ಣನ ಜೊತೆ ಸಹವರ್ತಿಯಾಗಿ ಬಲಿದಾನ ಕೊಟ್ಟಂತ ಬೆಳವಡಿಗೆ ವೀರ ಒಡ್ಡರ ಯಲ್ಲಣ್ಣಾದಾನ, ವೀರ ಬಾಳು ನಾಯಕ್ ಮತ್ತು ವೀರ ದಾದಾ ಸಾವರ್ಕರ್. ಆ ಕಡೆ ನೋಡ್ರಿ ಸರ್ದಾರ್ ಗುರುಸಿದ್ದಪ್ಪ ಅನ್ನುವಂಥವ್ರು, ಚೆನ್ನಮ್ಮನ ಅಂಗರಕ್ಷಕ ಅಮಟೂರು ಬಾಳಪ್ಪ, ಪಂಚಮಿ ಸಾಲಿ ಸಮಾಜದ ಒಂದು ಹೆಮ್ಮೆ ಅಮಟೂರು ಬಾಳಪ್ಪ. ಇವತ್ತು ರಾಯಣ್ಣನಿಗೆ ಎಷ್ಟು ನಾವು ಪ್ರಾಶಸ್ತ್ಯ ಕೊಡ್ತೀವೋ ಅಷ್ಟೇ ಸಮನಾದ ಪ್ರಾಶಸ್ತ್ಯವನ್ನು ಅಮಟೂರು ಬಾಳಪ್ಪನವ್ರು ಕೊಡಬೇಕು. ಯಾಕಂದ್ರೆ ಠಾಕ್ರೆಯನ್ನ ಕೊಂದು ಚೆನ್ನಮ್ಮನ ಜೀವ ಉಳಿಸಿದ್ದು ಅಮಟೂರು ಬಾಳಪ್ಪ. ಈ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾತ್ಯತೀತ ಮನಸ್ಸುಳ್ಳಂತ ಕಾಶ್ಯಪ್ನವ್ರ ಬಗ್ಗೆ, ಅವರು ಮಾಡಿದಂತ ಸಮಾಜ ಸೇವೆ ಬಗ್ಗೆ ತಕರಾರುಗಳು ಯಾವ ಸಮಾಜದಾಗಿಲ್ಲ, ನಮ್ಮ ಸಮಾಜದಾಗೂ ಅದಾವ. ತಕರಾರುಗಳು ಇದ್ರ ಸಮಾಜ, ಕಲಹಗಳಿದ್ರ ಪ್ರಜಾಪ್ರಭುತ್ವ. ಆದ್ರೆ ಒಂದು ವ್ಯತ್ಯಯ ಏನನ್ಸುತ್ತಂದ್ರ, ಸಂದರ್ಭಕ್ಕೆ ತಕ್ಕಂಗ ನಾಯಕರು ಬದಲಾಗಬಾರ್ದು, ಮಾರ್ಗದರ್ಶನ ನೀಡುವಂತ ಗುರುಗಳು ಬದಲಾಗಬಾರ್ದು. ನಾನು ಅತ್ಯಂತ ನನ್ನ ಸಮಾಜ ಹಿಡ್ಕೊಂಡೇ ಹೇಳ್ತೇನೆ. ನಾನು ಇವತ್ತು ಪತ್ರಿಕೆಯಲ್ಲಿ ಒಂದು ವಿಷಯ ನೋಡಿದ್ರೆ, ನಾನು ಒಂದು ಸಮಾಜದ ಉನ್ನತಿಗೆ ಮೀಸಲಾತಿ ಮುಖ್ಯ ಹೊರತು ರಾಜಕೀಯ ಪ್ರಾತಿನಿಧ್ಯ ಅಲ್ಲ, ಸಚಿವರಾಗುವುದರಿಂದ ಏನು ನ್ಯಾಯ ಸಿಗುವುದಿಲ್ಲ ಸಮಾಜಕ್ಕಂತ ಒಂದು ಘೋಷಣೆ ಬಂತು. ಸಚಿವರಾದ್ರೆ ಸಮಾಜಕ್ಕೆ ಏನು ಸಿಗುವುದಿಲ್ಲ, ಮೀಸಲಾತಿ ಇದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋರಿಗೆ ನಾ ಪ್ರಶ್ನೆ ಮಾಡ್ತೀನಿ. ಆ ಮೀಸಲಾತಿಯ ಕೂಗಿನ ಹಿಂದಿರುವಂತ ಶಕ್ತಿ ರಾಜಕೀಯಕ್ಕೆ ಹೊರತು ಇನ್ನಾರು ಅಲ್ಲ, ಜನಪ್ರತಿನಿಧಿಗಳ ಕೂಗು ಮೀಸಲಾತಿಗೆ ಪೂರಕ ಆಗುತ್ತೆ. ಯಾರನ್ನೋ ಮುಖ್ಯಮಂತ್ರಿ ಮಾಡಕ್ ಹೊಂಟಿದ್ವಿ, ಯಾರನ್ನೋ ಮಂತ್ರಿಗಳು ಮಾಡ್ಬೇಕಂತ ಹೊಂಟಿದ್ವಿ. ನನ್ನ ಸಮಾಜಕ್ಕೆ ಮಂತ್ರಿಗಿರಿ ಕೊಡ್ರಿ ಅಂತ ಹೋರಾಟ ಮಾಡಿದವ್ರ ಬಾಯಲ್ಲಿ ಮಂತ್ರಿಗಿರಿ ಪ್ರಮುಖ ಅಲ್ಲ ಅಂತ ಅನ್ನೋ ಮಾತು ಬರಬಾರ್ದು. ಸಮಯ ಸಂದರ್ಭಗಳು ಬದಲಾದಂಗ ವಿಚಾರಗಳು ಬದಲಾಗಬಾರ್ದು ಅಂತ ಅತ್ಯಂತ ವಿನಯಪೂರ್ವಕವಾಗಿ ಆ ಸಂದೇಶವನ್ನು ಕೊಟ್ಟವ್ರು ನಾನು ಈ ವೇದಿಕೆ ಮೇಲೆ ಗಣ್ಯರಿಗೆ ಕ್ಷಮೆ ಯಾಚಿಸ್ತಾ ಈ ಮಾತನ್ನು ಹೇಳ್ತೇನೆ. ಅದಕ್ಕಾದ್ಮೇಲೆ ರಾಜ ಧರ್ಮ ಅಂತ ಇರುತ್ತೆ ಎಲ್ಲದಕ್ಕೂ. ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬೇಕು. ಒಂದು ಸಮಾಜಕ್ಕೆ ಖಾದಿ ಮತ್ತು ಕಾವಿ ಎರಡೂ ಪ್ರಮುಖವಾದವು. ಖಾದಿಯಲ್ಲಿ ಕಾವಿ ಇರಬೇಕು, ಖಾದಿಯಲ್ಲಿ ಕಾವಿ ಇರಬೇಕು ಅಂದ್ರೆ ಜನಪ್ರತಿನಿಧಿ ಯಾರಿಗೆ ಜನರಿಗೆ ಉಪಯೋಗ ಆಗುತ್ತೆ. ಆದ್ರೆ ಇನ್ನೊಂದ್ರಲ್ಲಿ ಇನ್ನೊಂದಿರ್ತದ್ರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಒಂದು ಯಾವುದೇ ಸಮಾಜ ಇವತ್ತು ಪಂಚಮಸಾಲಿ ಸಂವಿಧಾನಾತ್ಮಕವಾಗಿ ನಮಗೆ ಬರುವಂತ ಎಲ್ಲ ಹಕ್ಕನ್ನು ನಾವು ಅನುಭವಿಸಬೇಕು ಅನ್ನುವಂತ ದೃಷ್ಟಿಯಲ್ಲಿ ಯಾರ ಹೋರಾಟದ ಬಗ್ಗೆ ಯಾವ ಸಮುದಾಯಗಳು ಕೂಡ ಯಾರೂ ಚಕಾರ ಎತ್ತಿಲ್ಲ. ಯಾವ ಸಮುದಾಯದ ಮೀಸಲಾತಿಯ ಬಗ್ಗೆ ಯಾರೂ ಚಕಾರ ಎತ್ತಿಲ್ಲ. ಇವತ್ತು 2Aದಲ್ಲಿ ಪಂಚಮಸಾಲಿ ಸಮಾಜ ಇದ್ರೆ ನಾನು ಖುಷಿ ಪಡ್ತೀನಿ. ನಾಳೆ ಹಾಲುಮತ ಸಮಾಜ ಎಷ್ಟೇ ಆತಂದ್ರೆ ಪಂಚಮಸಾಲಿಯವರು ಖುಷಿ ಪಡ್ಲೇಬೇಕು. ಇದು ಸಹ ಬಾಳ್ವೆ. ನ್ಯಾಯಯುತವಾಗಿ ನಮ್ಮ ಸಂವಿಧಾನಿಕ ಹಕ್ಕುಗಳನ್ನು ನಾವು ಕೇಳೋಣ. ಆ ಸಂವಿಧಾನಿಕ ಹಕ್ಕುಗಳಿಗೆ ರಾಜಕಾರಣ ಅನ್ನುವಂತ ಕೂಗು ಬೇಕೇ ಬೇಕು. ರಾಜಕಾರಣದ ಶಕ್ತಿ ಇಲ್ಲದೆ ಮೀಸಲಾತಿಯನ್ನು ಪಡೆಯುವುದು ಅಸಾಧ್ಯ. ಎಲ್ಲವೂ ಬೇಕು, ಆದರೆ ಮುಖ್ಯವಾಗಿ ರಾಜಕಾರಣದ ಕೂಗು ಬೇಕು. ಆ ರಾಜಕಾರಣದ ಕೂಗಿನ ಶಕ್ತಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು. ಇವತ್ತು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಬೇಕಾತಂದ್ರೆ ನಾನು ಕೇವಲ ವಿಜಯಾನಂದ ಕಾಶಪ್ಪನವ್ರ ಹೆಸರು ಅಷ್ಟನ್ನೇ ಹೇಳ್ತಾ ಇಲ್ಲ, ರಾಜಕಾರಣದಲ್ಲಿ ಇರುವಂತ ಸಶಕ್ತ ಕೂಗುಗಳ ಬಗ್ಗೆ ನಾನು ಹೇಳಕತ್ತೀನಿ. ಅದಕ್ಕಾದ್ಮೇಲೆ ನಾವೆಲ್ಲ ಗಣ್ಯರಿಗೆ ಮತ್ತೊಮ್ಮೆ ಹೇಳ್ತೀನಿ, ಹುಣಗುಂದ ಮತಕ್ಷೇತ್ರ ಅತ್ಯಂತ ಸುರಕ್ಷಿತವಾಗಿದೆ. ಹುಣಗುಂದ ಮತಕ್ಷೇತ್ರ ಅತ್ಯಂತ ಜಾತ್ಯತೀತವಾಗಿದೆ. ಇವತ್ತು ಪಂಚಮಸಾಲಿ ವೇದಿಕೆಯ ಮೇಲೆ ನಾನು ಎಲ್ಲೂ ಕೂಡ ಓಡಾಡಕತ್ತೀನಿ ಅಂತಂದ್ರೆ ನನ್ನ ಹೆಚ್ಚುಗಾರಿಕೆ ಅಲ್ಲದು. ಕನಕ ಜಯಂತಿ ದಿವಸ ನಮ್ಮ ಶಾಸಕರು ಹಿಂಗ ಓಡಾಡ. ನಮ್ಮ ಶಾಸಕರು ಎಲ್ಲ ಸಮುದಾಯದವರೊಂದಿಗೆ ನಾವು ಇದೇನು ಹೇಳ್ದಂತ ಎಲ್ಲರಿಗೂ ಸಂಭಾಳಿಸಿಕೊಂಡು ನನಗೆ ನೆನಪಡ್ತಾ ಇದ್ದೀವಿ. ಇವರಪ್ಪರ ಒಡನಾಟ ನಮ್ದು ಬಹಳ ಇತ್ತು. ತಂದೆಯವ್ರದ್ದು ಛಲವಾದಿ, ಭಯಂಕರ ಛಲ. ಇವತ್ತು ನೆನಪಡ್ತಾ ಇದ್ದಾರೆ ಆ ಪ್ರಭು, ಜಗತ್ ಪ್ರಭು. ಅವರಿಗೆ ಆತ್ಮಕ್ಕೆ ಶಾಂತಿ ನೀಡಿ. ಸಮಯದ ಅಭಾವ ಇದೆ, ಬಹಳಷ್ಟು ಮಾತಾಡಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ರಾಣಿ ಚೆನ್ನಮ್ಮನವರ ಚಂದ್ರಗಢ ಮಹಂತೇಶ್ವರಿಗೆ ಹೇಳುತ್ತಾನೆ, ಸಲಾಂ ಹೇಳುತ್ತೇನೆ ಎಂದು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಹರ 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 ಮಹಾದೇವ್.
ಸ್ವಾತಂತ್ರ್ಯ ಯೋಧರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಹಲವಾರು ಹುತಾತ್ಮರನ್ನ ಪಠ್ಯಪುಸ್ತಕದಲ್ಲಿ ಎಲ್ಲರಿಗೂ ಜನರಿಗೆ ಕೊಡ್ತಾ ಇತ್ತು. ಅದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಅವರನ್ನ ಒಂದೇ ಸಮಾಜಕ್ಕೆ ಸೀಮಿತ ಮಾಡಿ, ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಸಮಾಜಕ್ಕೆ ಸೀಮಿತ ಮಾಡಿ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಒಂದು ಸಮಾಜಕ್ಕೆ ಸೀಮಿತ ಮಾಡಿ, ಹೀಗೆ ಹಲವಾರು ಸ್ವಾತಂತ್ರ್ಯ ಸೇನಾನಿಗಳನ್ನ, ದೇಶಕ್ಕಾಗಿ ದುಡಿದವರನ್ನ ಒಂದೊಂದು ಸಮಾಜಕ್ಕೆ ಸೀಮಿತ ಮಾಡಿ ಅವರ ಜಯಂತ್ಯೋತ್ಸವವನ್ನು ಮಾಡಿರುವುದು ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಮತಕ್ಷೇತ್ರದಲ್ಲಿ ಕೂಡಲ ಸಂಘದಲ್ಲಿ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಆಗಲಿಕ್ಕಿಲ್ಲ. ಅದೆಲ್ಲರೂ ನೀವು ಆಚರಿಸೋಣ. ಎಲ್ಲರೂ ನಾವು ಲೆಟ್ ಅಸ್ ವೆಲ್ಕಮ್ ವಿಜಯೇಂದ್ರ ಕಾಶ್ಯಪ್ನವರು ಆಸ್ ಎ ಮಿನಿಸ್ಟರ್ ಇನ್ ವೆರಿ ಫ್ಯೂ ಡೇಸ್. ಥ್ಯಾಂಕ್ ಯು. ಪ್ರೌಢಶಾಲೆ ಕೂಡಲೇ ಕೆಪಿಎಸ್ ಪ್ರೌಢಶಾಲೆ ಆಗಿದ್ದರ ಪರಿಣಾಮವಾಗಿ ಕೂಡಲ ಸಂಗಮದ ಗ್ರಾಮಸ್ಥರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಮುಖ್ಯ ಗುರುಗಳು ಮತ್ತು ಸರ್ವ ಸಿಬ್ಬಂದಿಯವರು ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ಪನವರಿಗೆ ಈಗ ಗೌರವ ಕರ್ನಾಟಕದ ಆಗಮಿಸಿರುವ ಎಲ್ಲ ಜಿಲ್ಲೆಯ ಪಂಚಮಸಾಲಿ ಮುಖಂಡರಿಗೆ ವೈಯಕ್ತಿಕವಾಗಿ ಮಣಿಗಳೆಣಿಸಿ ದಣಿಯುವುದಕ್ಕಿಂತ ಜನರ ಮನಗಳ ತಣಿಸಿ ಕುಣಿಸುವುದಲ್ಲಿ ಚಂದ ಸ್ವತಂತ್ರ ವೀರ ಸಿದ್ದೇಶ್ವರ. ಇಡೀ ಜಾಗತಿಕ ಇತಿಹಾಸದಲ್ಲಿ ಮಹಿಳೆಯೊಬ್ಬಳು ನೇತೃತ್ವ ವಹಿಸಿ ಸೂರ್ಯನು ಮುಳುಗದ ಸಾಮ್ರಾಜ್ಯವೆನಿಸಿಕೊಂಡಿರ್ತಕ್ಕಂಥ ಇಂಗ್ಲಿಷರ ನಿಟ್ಟೆಲವನ್ನು ಮುರಿದು ತನ್ನ ಸ್ವಾಭಿಮಾನದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರ್ತಕ್ಕಂಥ ಚೆನ್ನಮ್ಮಾಜಿಯ ಕಿತ್ತೂರು ಯುದ್ಧ ಗೆಲುವಿನ ವಿಜಯೋತ್ಸವ 201ನೇ. ಸಮುದ್ರದೊಳಗೆ ಉಪ್ಪು ಇರ್ತದ, ಮುತ್ತು ಇರ್ತದ. ಉಪ್ಪು ಸರಳ ಸಿಗ್ತದ, ಮುತ್ತಿಗೆ ಬಾಳ ಹುಡುಕ್ಬೇಕು. ಉಪ್ಪಿನ ರೇಟ್ ಕಡಿಮೆ, ಮುತ್ತಿನ ರೇಟ್ ದುಬಾರಿ. ಕಡಿಮೆ ಸಿಗ್ತದ ಅಂತ ತಿಳ್ಕೊಂಡಂತ ಉಪ್ಪಿನ ಹರಳೆಗಳನ್ನ ಕೊರಳೊಳಗೆ ಮಾಲೆ ಮಾಡಿ ಹಾಕೊಳಕ್ ಬರುವುದಿಲ್ಲ. ಬಹಳ ಒಟ್ಟಿವಿ ಅಂತ ತಿಳ್ಕೊಂಡಂತ ಹೇಳಿ ಸಾರಿಗೆ ಮುತ್ತು ಹಾಕಿ ಉಣ್ಣಕ್ಕೂ ಬರುವುದಿಲ್ಲ. ಕರಗುವುದಿಲ್ಲ. ಕರಗದ ಮುತ್ತಿನಂತೆ ಒಂದು ಸಮುದಾಯದಲ್ಲಿ ಹುಟ್ಟಿ ಜಾಗತಿಕ ಎಲ್ಲ ಸಮುದಾಯಗಳಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕೆ ಅನ್ನಿಸಿಕೊಂಡಿರ್ತಕ್ಕಂಥ ಮಹಾನ್ ತಾಯಿ ವೀರ ಮಹಿಳೆ ವೀರರಾಣಿ ಕಿತ್ತೂರು ಚೆನ್ನಮ್ಮ. ಆ ಎಲ್ಲ ಕಾರ್ಯಗಳನ್ನ ಅನುಷ್ಠಾನಗೊಳಿಸಿರ್ತಕ್ಕಂಥ ಕೀರ್ತಿ 18 ಮತ್ತು 19ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನವನ್ನು ಆಳಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಸಲ್ಲುತ್ತದೆ. ಈ ನಾಡು ಕಂಡಿರ್ತಕ್ಕಂಥ ಅಪರೂಪದ ಹೋರಾಟಗಾರ. ಏನು ಚೆನ್ನಮ್ಮನನ್ನ ಬಚಾವ್ ಮಾಡ್ಲಿಕ್ಕೆ ಅಮಟೂರು ಬಾಳಪ್ಪ ಯಾವ ಸಮಾಜದವನು? ಕೃಷ್ಣಗೌಳಿ ಹಳವಿ ಸಮಾಜ ಇರ್ತಕ್ಕಂಥ ಬಂದಿರ್ತಕ್ಕಂಥವನು. ಬಾಳನಗೌಡ ಎಲ್ಲಿಂದ ಬಂದಿರ್ತಕ್ಕಂಥವನು? ಬೇಡ ಸಮಾಜದಿಂದ ಬಂದಿರ್ತಕ್ಕಂಥವನು. ರಾಯಣ್ಣ ಯಾವ ಸಮಾಜದಿಂದ ಬಂದಿರ್ತಕ್ಕಂಥವನು? ಹಾಲುಮತ ಸಮಾಜದಿಂದ ಬಂದಿರ್ತಕ್ಕಂಥವನು. ಬಿಚ್ಚಗತ್ತಿ ಚನ್ನಬಸಪ್ಪ ಇರ್ಬೋದು. ಗಜವೀರ ಅಂತ ತಿಳ್ಕೊಂಡಂತ ಹೇಳೋಕೆ ಬರ್ತಾನೆ. ಗೋಲಳ್ಳಿ ಗಜವೀರ ಅಂತಂದ್ರೆ ಆಫ್ರಿಕಾ ದೇಶದ ಮೂಲ ನಿವಾಸಿ ನಿಗ್ರೋ. ಅವ ಚೆನ್ನಮ್ಮನ ಕಾರ್ಯ ಚಟುವಟಿಕೆಗಳನ್ನ ಅವಲೋಕಿಸಿ ಆ ಚೆನ್ನಮ್ಮ ತಾಯಿಯ ಹತ್ರ ಇದ್ರೆ ನಿಗ್ರೋಗಳು ಕೂಡ ನಾವು ಅಗ್ರಗಣ್ಯ ನಾಯಕರಾಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡಂತ ಹೇಳಿ ಚೆನ್ನಮ್ಮನ ಸಾಮ್ರಾಜ್ಯದಲ್ಲಿ ಆಕೆಯ ಹೊರಗೆ ಬಂಟನಾಗಿದ್ದ ಅಂತ ತಿಳಿದುಕೊಂಡು ನಾವು
ಹೊಲದಾಗ ಹತ್ತಿ ಬೆಳಿತಿದ್ವಿ, ಆ ಹೊಲದಾಗ ಇವತ್ತು ನಾವು ಮೆಣಸಿನಕಾಯಿ ಕಬ್ಬು ಬೆಳೆದ ಆ ಪುಣ್ಯಾತ್ಮನ ಹೆಸರು ಹೇಳಿ ಉತ್ಪನ್ನ ತೆಗಿಯಾಕತ್ತೀವಿ ಅಂತ ತಿಳ್ಕೊಂಡು ಅಂತೇಳಿ. ಮರೋಳ ಏತ ನೀರಾವರಿಗಾಗಿ ಕಾಶಪ್ಪನವ್ರು ಪಟ್ಟಿರ್ತಕ್ಕಂಥ ಶ್ರಮ ಅದು ಯಾವುದೋ ಕಡೆ ಹೋಗಿ ಯಾವುದೋ ನಾಯಕರಿಂದ ಕ್ಯಾನ್ಸಲ್ ಆಗಿ ಹೋಗಿತ್ತು. ಆದ್ರ ಕಾಶಪ್ಪನವರು ಇವತ್ತು ಯಾರು ಮಾತಾಡಿದ್ರ ಬಹುತೇಕ ನನಗನಿಸಿದ ಮಟ್ಟಿಗೆ ಕಾಶಪ್ಪನವ್ರದ್ದು ಒಂದು ನಿಲುವು ಹೇಳ್ತೇನೆ ನಿಮ್ಗ. ನಾನು 1991 ಸಿಂದಗಿ ಕಾಲೇಜೊಳಗೆ ಪ್ರೊಫೆಸರ್ ಆಗಿದ್ದೆ. ಚಿಂಚೋಳಿ ಬೆಂಗಳೂರು ಒಂದು ಬಸ್ ಬರ್ತಿತ್ತು. ಚಿಂಚೋಳಿ ಬೆಂಗಳೂರು ಬಸ್ ಹೊನಗುದಕ ರಾತ್ರಿ 2 ಗಂಟೆಗೆ ಸ್ಟಾಪ್ ಇರ್ತಿತ್ತು. ಒಂದೇ ನ್ಯೂಸ್ ತರುತ್ತಿದ್ದ. ಆ ಒಂದೇ ನ್ಯೂಸ್ ತರುವ ಬಸ್ಗೆ ಮುಂದೆ ದನ್ನೂರದೊಳಗೆ ಅದಕ್ಕೊಂದು ಸ್ಟಾಪ್ ಬೇಕಾಗಿತ್ತು. ದನ್ನೂರಿಗೆ ಅಲ್ಲಿ ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಯಾವ ಜನರನ್ನು ಕರಲಿಲ್ಲ ನಮ್ಮ ಹೆಸರು ಕಾಶಪ್ಪನವ್ರ. ತಾವ ಒಂದ್ 25 ಚಕಡಿ ತಗೊಂಬಂದು ಆ ಧನ್ಯೇಶ್ವರ ಗುಡಿಯಿಂದ, ನೀವು ದನ್ನೂರು ಯಾರು ನೋಡಿದ್ರೆ ಗೊತ್ತಾಕದ, ಆ ಧನ್ಯೇಶ್ವರ ಗುಡಿಯಿಂದ ಒಂದ್ 25 ಚಕಡಿ ಆ ರೋಡ್ಗೆ ಅಡ್ಡ ತಪ್ಪಿ ಗಾಡಿ ಒಳಗ ಒಬ್ಬರ ಮುಕ್ಕೊಂಡು ಒಂದ್ 25 ಮಂದಿ ಕರ್ಕೊಂಡು ಕೂತಿದ್ದ. ನಾನು 1:30-2 ಗಂಟೆಗೆ ದನ್ನೂರು ಸ್ಟಾಪಿಗೆ ಬಂದ ಕೂಡ ಬಸ್ ಸ್ಟಾಪ್ ಆಗಿಬಿಡಿ. ಯಾಕ್ರಿ ಅಂತ ಕಸಂತ ಕೇಳಿದೆ. ಇಲ್ರಿ ಕಾಶಪ್ಪನವರು ಸ್ಟ್ರೈಕ್ ಮಾಡಕತ್ಯಾರ, 20 ಚಕಡಿ ರೋಡ್ಗೆ ಅಡ್ಡ ಹಚ್ಚಾರ, ಹಿಂಗಾಗಿ ಬಸ್ ಬಿಡುದಿಲ್ಲ ಅಂತ. ಅವಾಗ ನಾವು ವಹಿವಾಟದವ್ರು ನಾವು ಹತ್ತನೇರಲ್ಲ ಹೋಗಿ ಬೆಳಗ್ಗೆ 7:30 ಡ್ಯೂಟಿಗೆ ಹೋಗ್ಬೇಕ, ಮತ್ತೆ ನೀವು ಹಿಂಗ ಬಂಡಿ ಹಚ್ಕೊಂಡು ಕೂತ್ರಿ ಹೆಂಗ ಅಂದ್. ಪ್ರೊಫೆಸರ ಬೇಕಾದ್ರೆ ನನ್ನ ಕಾರ್ ಐತೆ, ಯಾರ ಆಫೀಸ್ಗೆ ಹೋಗೋರು ಅದ್ರ ನನ್ನ ಕಾರ್ ತಗೊಂಡವ್ರು ಇನ್ನ 2 ಕಾರ್ ಮಾಡಿ ಕಳಿಸ್ತೀನಿ. ಆದ್ರೆ ಚಕ್ರಿ ಮತ್ತು ರೋಡ್ಲಿಂದ ತೆಗೆಯೋದಿಲ್ಲ, ಈ ಬಸ್ ಸ್ಟಾಪ್ ಆಗ್ಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರವನ್ನ ಕಾಶಪ್ಪನವರು ಅವತ್ತು ಗುಡಿಗಿದ್ದನ್ನ ಕೇಳಿದೆ. ಅಷ್ಟ ಅಲ್ಲ, ಮುಂದವ್ರ ಸಿಟ್ಟಿಗೆ ಏನ್ ಮಾಡಿದ್ರ ಅಂದ್ರ ಹುಣಗುಂದ ಬೆಂಗಳೂರು ಬಸ್ ಮಾಡಿದ್ರು. ಹುಣಗುಂದ ಬೆಂಗಳೂರು ಹೋಗಿ ಬಸ್ ಮಾಡಿಕೊಟ್ರು. ಹಿಂಗೆ ಯಾವುದೇ ಒಂದು ಕೆಲಸ ಇತ್ತು ಅಂತಂದ್ರ ಒಂದ್ ಹೇಳ್ತೀನಿ, ಎಷ್ಟು ಕಳಕಳಿ ಇತ್ತಲ್ಲ ಅವ್ರಿಗೆ. ಬಹುತೇಕ ನನಗನ್ಸ್ತದ ವಿಜಯಾನಂದ ಕಾಶಪ್ಪನವ್ರಿಗೆ ದೊಡ್ಡ ಕಾಶಪ್ಪನವ್ರ ಸಿಟ್ಟು ಎಷ್ಟು ಬಿಟ್ಟಿಲ್ಲ. ಅವ್ರು ಹೆಂಗ ನಡುಗ್ತಿದ್ರು ಮಾತಾಡೋ ಮುಂದಾಗ ಹಂಗ ನಡುಗ್ತಿರ್ತಾರೆ. ನೋಡ್ತಿರ್ತಾನೆ ಅಲ್ಲಿ ಯೂಟ್ಯೂಬ್ನಾಗ ಅವ್ರ ಮಾತುಗಳನ್ನ ಕೇಳ್ತಾ ಇರ್ತೀನಿ. ಆದ್ರೆ ಎಷ್ಟು ರೋಷ ಇರ್ತದಲ್ಲ, ಆ ರೋಷದ ಹಿಂದ ಬಂಧುಗಳು ಯಾವಾಗ್ಲೂ ಹೇಳ್ತೀನಿ, ಕಲ್ಲು ಬಂಡೆ ಕೆಳಗೇನೆ ಎಳೆನೀರು ಇರ್ತದ, ತಿಳಿನೀರು ಇರ್ತದ. ಆ ಸಿಟ್ಟು ಆಕ್ರೋಶಗಳ ಕೆಳಗೆ ತಿಳಿನೀರು ಬಂಗಾರದ ನೀರಾಗಿ ಹರಿತಾ ಇರ್ತದ ಅನ್ನೋದಕ್ಕೆ ನಮ್ಮ ವಿಜಯಾನಂದ ಕಾಶಪ್ಪನವರೇ ನಮ್ಮ ಎದುರಿಗೆ ಒಂದು ಸಾಕ್ಷಿ ಅಂತ ತಿಳಿದುಕೊಂಡು ಒಂದ್ ಹೇಳ್ತೇನೆ ನಿಮ್ಗೆ. ದುರ್ದೈವಗಳು ನಾವೆಲ್ಲ ನಮ್ಮ MP ನಾಡಗೌಡ್ರ ಅಂತವ್ರನ್ನ ಶಿಕ್ಷಣ ಕ್ಷೇತ್ರದ ಕಳ್ಕೊಂಡ್ಬಿಟ್ಟಿವಿ ನಾವು. ಅವರು 4 ಸಲ MP ಇದ್ರಪ್ಪ ಅಂತಂದ್ರೆ ಯಾವ ಶಿಕ್ಷಕ ಹೋಗ್ತಾನ ಅಂತಂದ್ರೆ ಇಡೀ ರಾಜ್ಯಕ್ಕಾಗಿ ತಮ್ಮ ನಾಡಗೌಡಗಿರಿಕೆಯನ್ನು ಧಾರೆ ಎರೆದಿರ್ತಕ್ಕಂಥ ರಾಜಕಾರಣಿ. ಈ ರಾಜಕಾರಣದಲ್ಲಿ ಯಾರ್ಯಾರು ಏನೇನಾಗ್ತಾರ ಹೆಂಗಾಗ್ತಾರ ಅನ್ನೋದಕ್ಕೆ ನಾವೇ ಅದೆಲ್ಲ. ಅದಕ್ಕಾಗಿ ಹೇಳ್ತೇನೆ, ದುಡಿದವರಿಗೆ ದುಗ್ಗಾಣಿ, ದುಡಿಸಿಕೊಳ್ಳುವವರಿಗೆ ಅಸ್ತೈಶ್ವರ್ಯ. ಇದು ನಮ್ಮ ಸಾಮಾಜಿಕ ನ್ಯಾಯ. ಹೋಮರ್ನಂತ ಕವಿ ಭಿಕ್ಷೆ ಬೇಡಬೇಕು, ಹೆಂಡರ ದೊರೆಗಳು ರಾಜ್ಯ ಆಡಬೇಕು. ಇದು ನಮ್ಮ ಸಂವಿಧಾನಾತ್ಮಕ ರೀತಿ ಅಂತ ತಿಳ್ಕೊಂಡ. ಇಂತಹ ಸಂದರ್ಭದೊಳಗೆ ಕಾಶಪ್ಪನವ್ರಂತ ಹೆಂಗ ಕಳ್ಕಳಿ ಅಂತಂದ್ರ 92 ಇಲೆಕ್ಷನ್ ನಾನು ನೋಡೀನಿ. ಅವ್ರು ಇಲೆಕ್ಷನ್ ಪ್ರಚಾರ ಬರ್ತದ್ರ ಒಂದು SD ಜಾವ ಗಾಡಿ ಇತ್ತು. ಆ SD ಜಾವಾದ ಮೇಲೆ ನಾವು ಸಣ್ಣವ್ರು ಇದ್ದಾಗ ಹಗಲಿ ಇರ್ಲಿ ರಾತ್ರಿ ಇರ್ಲದ ಪಟ್ 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 ಅಂದ್ಕೊಂಡು ರೋಡ್ ಮೇಲೆ ಸೌಂಡ್ ಆದ್ರ ಶಂಕರಪ್ಪಣ್ಣ ಕಾಶಪ್ಪನವ್ರು ಹೊಂಟ್ರ ಅಂತಂತಿದ್ವಿ ನಾವು. ಅದೊಂದು ಗಾಡಿನ ಅಂತ ತಿಳ್ಕೊಂಡು SD ಚುನಾವಣೆಯೊಳಗ ನಿಂತು ಗೆದ್ದು ಬಂದು ಯಾವನಾದ್ರೂ ರಾಜಕೀಯ ನಿಷ್ಠುರ ನಾಯಕ ಇದ್ರ ಅವ್ರು ಶಂಕರಪ್ಪಣ್ಣ ಕಾಶಪ್ಪನವ್ರ ಅಂತ ತಿಳಿದುಕೊಂಡು ಒಂದು ಸಲ ಹೇಳ್ತೀನಿ, ನಾ ಕಂಡದ್ದು, ನಾ ಹೈಸ್ಕೂಲ್ ಹೋಗಿದ್ದಿನ. ಹೈಸ್ಕೂಲ್ ಹೋಗೋ ಸಂದರ್ಭದೊಳಗೆ ಯಾವ್ದೋ ಒಂದು ಕಾರಣಕ್ಕೆ ನಮ್ಮ ಮಾವ ಅನುಪಕಟ್ಟಾಗಿದ್ದ. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಲೋಕಾಪುರವ್ರ ನಂದೊಂದು ದೃಢ ನಿರ್ಧಾರದ ರಾಜಕೀಯದೊಳಗೆ ಅಂತಿದ್ರೆ ಮತದಾರರ ಬಂಧುಗಳನ್ನ ಹೆಂಗ ಕಟ್ಟಿ ಹಾಕ್ತಿದ್ರು ಅಂದ್ರೆ ಅವ್ರು ಬೆಳಗಲಿ, ಬಿಸನಾಳ, ಕೊಪ್ಪ, ಇದ್ದಲಿಗಿ, ಕಮದತ್ತು, ಅಡಿವಾಳ, ಎಮ್ಮೆಟ್ಟಿ, ದನ್ನೂರು, ಹುಲ್ಲಳ್ಳಿ, ಮರೋಳ, ಹಾವರಿಗೆ, ಕೌದೂನೂರು, ಅನುಪಕಟ್ಟಿ, ಇಂದವಾರ, ಇಸ್ಲಾಂಪುರ. ಇದು ನನ್ನ ಕರುಳ ಬಳ್ಳಿ. ಈ ನದಿಯ ಗುಂಟವೇ ನಾನು ಈಸಾಡಿ ಬಂದೀನಿ. ಈ ನದಿ ಜನರೇ ನನ್ನನ್ನು ಯಾವಾಗ್ಲೂ ಕೈ ಹಿಡಿತಾರೆ ಅಂತ ಈ ಹಳ್ಳಿಗಾಡಿನ ಕರುಳ ಬಳ್ಳಿಯನ್ನು ಬೆಳೆಸಿಕೊಂಡ್ರ ಆ ಕಡೆ ಪಟ್ಟಣದವರನ್ನ ಹೆಂಗ ಸೆರೆ ಹಿಡಿಬೇಕು. ನಮ್ಮೂರಾಗ ಅವ್ರಿಗೆ 1-2-3 ಬಹಳ ವಿರೋಧ ಮಾಡ್ತಿದ್ರೆ. ಸದ್ರೂಪ SR ಕಾಶಪ್ಪನವರು ಅಮ್ಮವ್ರು ಕುಂತಾರ, ಗೌರಮ್ಮ ಅವರು. ನಾವೆಲ್ಲ ಪಟ್ಟಣದಲ್ಲಿ ಬಹಳ ಕಷ್ಟದಲ್ಲಿದ್ದಾಗ ಕಾಶಪ್ಪನವ್ರ ಮನೆಯೊಳಗೆ ಅನ್ನ ಉಂಡ್ಕೊಳ್ಳೋರು. ಹಾವರ್ಗಿ ಒಳಗೆ ಹೋದ್ರೆ, ಜಾತ್ರೆಗೆ ಹೋದ್ರೆ ಚಂದ್ರಾವಪ್ಪ ಕಾಕ ಅಂತಿದ್ರು, ಗೌರವ ಅತ್ತಿ ಅಂತಿದ್ರು, ಆಮೇಲೆ ಮಾಲಿಂಗಪ್ಪಣ್ಣ ಅಂತಿದ್ರು, ಶಿವಾನಂದ ಅಂತಿದ್ರು. ಅವ್ರೆಲ್ಲರೂ ಹೇಳಿ ನಿಮ್ಗೆ ಶರಣ ಸಂಸ್ಕೃತಿಗೆ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂಥ ಬಳಿತನ. ಆದ್ರೆ ನಿಷ್ಠುರವಾದಿಗಳು, ಸ್ಪಷ್ಟವಾದಿಗಳು ಅಂತ ತಿಳಿದುಕೊಂಡು ಅವರೆಷ್ಟು ಶರಣ ತತ್ವ ಇತ್ತು ಅಂತಂದ್ರ
ದಿಂಡವಾರದ ಪಟ್ಟತಿಯವರ ಬಗ್ಗೆ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಗೌರವ. ಶಾಸಕರಾಗಿರ್ತಕ್ಕಂಥ ಕಾಶಪ್ಪನವರು, ಸಚಿವರಾಗಿರ್ತಕ್ಕಂಥ SR ಕಾಶಪ್ಪನವರು ದಿಂಡವಾರ ಸ್ವಾಮಿಗಳನ್ನ ಬಿಟ್ಟು ಅಷ್ಟು ಜಂಗಮ ಪ್ರೇಮ ಅವರು. ಆದ್ರೆ ಹೇಳ್ತಾರೆ ನಿಮ್ಗ ನ್ಯಾಯ ನಿಷ್ಠುರೀಕರಣ ಯಾರಿಗೆ ಅಂದುವವನಲ್ಲ ಅಳುಕುವವನಲ್ಲ, ತನ್ನ ಮನಸ್ಸೊಳಗೆ ಇರ್ತಕ್ಕಂಥದ್ದನ್ನ ಆತ ಅಂದಾಗ ಅವ್ರಿಗೆ ಸಮಾಧಾನ ಅನ್ನೋದಕ್ಕೆ ಅವರು ತಪ್ಪಿದ್ರೆ ಮೊದಲು ಹೇಳ್ತಾರ. ಆ ತಪ್ಪು ಒಪ್ಕೊಂಡ ಮೇಲೆ ತಮ್ಮ ಮನಸ್ಸು ತಿಳಿಯತ್ತಂದ್ರ ಅವ್ರಿಗೆ ದೀರ್ಘದಂಡ ಪ್ರಣಾಮ ಹಾಕತಕ್ಕಂಥ ಸೌಜನ್ಯವು ಕೂಡ ಅವ್ರಿಗೆ ಐತಿ ಅಂತ ತಿಳ್ಕೊಂಡು ನೇತೃತ್ವ ವಹಿಸಿದ್ರು ಕೂಡ ಹಿಂದಕ್ಕಿತ್ತು. ಉಳಿದ 72 ಸಮಾಜಗಳನ್ನ ಅಕ್ಕಪಕ್ಕದಲ್ಲಿಟ್ಟುಕೊಂಡು ಈ ಸೌಹಾರ್ದಯುತವಾಗಿರ್ತಕ್ಕಂಥ ಸರ್ವಧರ್ಮ ಸಮ್ಮೇಳನ ಒಳಗೆ ಈ ಸಮ್ಮೇಳನ ಸಂಘಟಿಸಿದ್ದು ಅದರ ಅದ್ಭುತವಾಗಿರ್ತಕ್ಕಂಥ ಸಂಘಟನಾ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ ಅಂತ ತಿಳ್ಕೊಂಡು, ಅದಕ್ಕಾಗಿ ಬಂಧುಗಳೇ ನಿಮಗೆ ಹೇಳ್ತಾ ಇದ್ದೇನೆ, ಈ ಸಮ್ಮೇಳನವನ್ನು ನೋಡಿ ನಮ್ಗೆ ಏನ್ ಅನ್ನಿಸ್ತದ, ಯಾವ 12ನೇ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪಕ್ಕೆ ಎಲ್ಲಾ ಸಮುದಾಯದ ಜನರನ್ನ ಕರೆದುಕೊಂಡು ಬಂದು ತನ್ನ ನೇತೃತ್ವದೊಳಗೆ ಅವರೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ತಿಳ್ಕೊಂಡು ಸಮಾಜವನ್ನ ಕುವೆಂಪುರವರು ಹೇಗೆ ಕರೆದ್ರು ಆ ಒಂದು ನಿಲುವನ್ನ ಇವತ್ತು ಅನುಷ್ಠಾನಗೊಳಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದ ಅಂತ ತಿಳಿದುಕೊಂಡು ಒಟ್ಟಿನಲ್ಲಿ ನಿಮ್ಗೆ ಹೇಳ್ತೇನೆ, ಜಗತ್ತಿನ ಒಬ್ಬ ಹೆಣ್ಣು ಮಗಳು, ಛಾತ್ರಶ್ರೀಗಾಗಿ ಒಬ್ಬ ಹೆಣ್ಣು ಮಗಳು, ಧರ್ಮಶ್ರೀಗಾಗಿ ಒಬ್ಬ ಹೆಣ್ಣು ಮಗಳು, ಗುಣಶ್ರೀಗಾಗಿ ಒಬ್ಬ ಹೆಣ್ಣು ಮಗಳು, ಈ 4 ಕ್ಷೇತ್ರಗಳನ್ನ ಬೆಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಂತಂದ್ರೆ ಆತ್ಮಶ್ರೀಗಾಗಿ, ಶಾಸ್ತ್ರಶ್ರೀಯಾಗಿ ನಮ್ಮ ಅಬ್ಬಕ್ಕ, ಆಮೇಲೆ ಧರ್ಮಶ್ರೀಗಾಗಿ ನಮ್ಮ ಮಲ್ಲಮ್ಮ ಮತ್ತು ಗುಣಶ್ರೀಗಾಗಿ ನಮ್ಮ ರಾಣಿ ಚೆನ್ನಮ್ಮ ಇಡೀ ಇತಿಹಾಸದೊಳಗ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ರು ಅಂತ ತಿಳಿದುಕೊಂಡು ಇವತ್ತು ಅಂತ ತಾಯಿಯ ಜನ್ಮ ಉತ್ಸವ ಆಮೇಲೆ ವಿಜಯೋತ್ಸವ ಇವೆರಡನ್ನು ಕೂಡಿಸಿ ನೋಡಿ ಹೇಗೆ ಎಷ್ಟು ಕಾಕತಾಳೆ ಇದೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರ ಎಷ್ಟು ಹೊಡಪಟ್ಟಿ ಎಷ್ಟು ಏನಾಗ್ತಾವ ಅಂತ ತಿಳ್ಕೊಂಡಂತ ಹೇಳಿ. ಸ್ವಾಮಿ, ನಾನು ಕೇಳ್ತಾ ಇದ್ದೇನೆ ಕಾಶಪ್ಪನವರವರೇ, ಯಾವ ಒಂದು ಕಳಕಳಿಗೋಸ್ಕರ ಯಾವ ಸಮಾಜವನ್ನ ಎತ್ತಿ ಹಿಡಿಬೇಕಂತ ತಿಳ್ಕೊಂಡು ಇಡೀ ಸಮಾಜದ ಬಂಧುಗಳನ್ನ ತೆಕ್ಕೆ ತೆಗೆದುಕೊಡ್ಬೇಕು ಅಂತ ತಿಳ್ಕೊಂಡು ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗಬೇಕು ಅನ್ನೋ ಉದ್ದೇಶದಿಂದ ಬಟಾಬಯಲಾಗಿರ್ತಕ್ಕಂಥ ಕಬ್ಬಿನ ಬೆಳೆಗಳ ನಡುವೆ ಊರು ಬಿಟ್ಟು 2 ಕಿಲೋಮೀಟರ್ ಪುನರ್ವಸತಿ ಕೇಂದ್ರದೊಳಗೆ ಆ ಚೆನ್ನಮ್ಮ ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳನ್ನ ಮಾಡಿಸಿದ್ದಾರಲ್ಲ, ನೀವು ಸಮಾಜದ ಪರವಾಗಿ ನಾನು ಒಂದು ದೊಡ್ಡ ಸಲೂಟ್ ಹೇಳ್ತೇನೆ ಅಂತ ತಿಳಿದುಕೊಂಡು ತಿಳಿದುಕೊಂಡು ಮನೆ ಬಂದು ಮಾತಾಡ ಹೇಳ್ತಾನೆ. ಅವ್ರು ಒಂದು ಇವೆಲ್ಲ ಮಾಡಿದ್ರ ಉದ್ದೇಶ ಏನು ಅಂತಂದ್ರೆ ಲಿಂಗಾಯತ ಸಮಾಜ ಒಕ್ಕಟ್ಟಾತು ಅಂತಂದ್ರೆ ನಾವೆಲ್ಲರೂ ಉಪಪಂಗಡಗಳು ಇರಲಿ, ಉಪಜಾತಿಗಳಿರಲಿ, ಎಲ್ಲರೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೂಡ ಈ ಸಮಾವೇಶದ ಮೂಲಕ ಅವರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಮನದಲ್ಲಿ 4 ಹಟ್ಟಿಗಳಿದ್ವು. ಆ 4 ಹಟ್ಟಿಗಳು ಯಾವ ಕುಂದ, ಬಂಗಾರದ ಕುಂದ ಅಂತ ತಿಳ್ಕೊಂಡು ಅಂತ ಬಂಗಾರದ ಮನಸ್ಸಿನ ಜನರಿಗೆ ಅಂತ ಒಬ್ಬ ಬಂಗಾರದ ನಾಯಕ ಸಿಕ್ಕಾನ. ಆ ನಾಯಕನನ್ನ ಬಹುಕಾಲದವರೆಗೆ ನಾವು ತೆಗೆದುಕೊಂಡು ಹೋದ್ವಪ್ಪ ಅಂತಂದ್ರೆ ಈ ಭಾಗ ಸಮೃದ್ಧಿಯ ಯುಗ ಆಗ್ತದ, ಸಮೃದ್ಧಿಯ ಕಾಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತು. ಐಕ್ಯ ಭೂಮಿ, ವಿದ್ಯಾಭೂಮಿ, ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಈ ಒಂದು ಪವಿತ್ರವಾದ ನೆಲದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂತ ವಿಚಾರವನ್ನ ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ, ಐಕ್ಯ ಭೂಮಿ, ವಿದ್ಯಾಭೂಮಿ ಆದಂತ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನ ಇವತ್ತು ನಿಜವಾಗ್ಲೂ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನ ಅನುಭವಿಸಿದೀವಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು, ಇವತ್ತು 12ನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂತ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದೆ. ದಯವಿಲ್ಲದ ಧರ್ಮ ಅದು ಯಾವುದೈತಿ? ಇವತ್ತು ಹಿಂದೂ ಧರ್ಮ ಐತಾ, ಇವತ್ತು ಇಸ್ಲಾಂ ಧರ್ಮ ಐತಾ, ಅಥವಾ ಕ್ರೈಸ್ತ ಧರ್ಮ ಐತಾ, ಇನ್ನು ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತ ದಯವಿರುವಂತದ್ದು ಎಲ್ಲ ಧರ್ಮಗಳು ನಾವು. ಅದಕ್ಕೆ ಅಣ್ಣ ಬಸವಣ್ಣವರು ಹೇಳ್ತಾರೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ.
ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಅವರವರ ಭಗತಿಗೆ, ಅವರವರ ಭಾವಕ್ಕೆ, ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತ ಹೇಳ್ತಿರ್ತಾರೆ. ನಾನು ಬಹಳ ಇದನ್ನ ಹೇಳ್ತಾ ಇರ್ತೀನಿ. ಬಹಳ ಮಂದಿ ಭಕ್ತಿ ಬೇರೆ ಇರುತ್ತೆ, ಬಹಳ ಮಂದಿ ವಿಚಾರಗಳು ಬೇರೆ ಇರ್ತಾವ. ಯಾಕಂದ್ರೆ ನಮ್ಮ ವಿಚಾರ ಹಿಂಗೈತಿ. ನಮ್ಮ ವೇದಿಕೆ ಮೇಲೆ ಇರುವಂತ ನಮ್ಮ ಎಲ್ಲ ಹಿರಿಯ ಇವತ್ತು ಮಾಡಿದೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾಕಂದ್ರೆ ನಾವೆಲ್ಲರೂ ಒಡನೆ ಇರುವಂತದ್ದು ಭಾರತೀಯರು. ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಗ್ರಂಥ, ಅದು ಭಾರತ ದೇಶದ ಗ್ರಂಥ, ಅದು ನಮ್ಮ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗದೆ ಇದ್ರೆ ಈ ದೇಶವನ್ನ ಒಡೆಯುತ್ತಿರುವಂತ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ತುಂಡು ಮಾಡ್ಬೇಕಂತಾರೆ. ಆ ಒಡಿಬಾರದು ಅನ್ನೋದಕ್ಕೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆದಿರುವಂತ ವೀರಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಸ್ನೇಹಿತರು ಬಂದಿದ್ರು ನನ್ನ ಹತ್ರ. ಕೇಳಿದ್ರೆ ಏನ್ರಿ ಇಲ್ಲೊಂದು ಪೀಠ ಇತ್ತು, ಏನಾದ್ರಿ, ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರು. ನಮ್ಮ ಹಿರಿಯರು ಹೆಂಗ ಅಂತಾರ ನಾವು ಹಂಗ ಅಂದ್ರು. ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರಲ್ಲಿ ನಮ್ಮ ನಾಡಗೌಡ ಸಾಹೇಬ್ರು ಅದಾರ, ನಮ್ಮ ಅಸೂಟಿ ಸಾಹೇಬ್ರು ಅದಾರ, ನಮ್ಮ ಪ್ರಬಂಧ ಹುಚ್ಚಿಕಟ್ಟಿಯವರು ಅದಾರ. ಅವ್ರು ಯಾವ ತತ್ವ ಅಂತಾರ ಆ ತತ್ವ. ಯಾಕಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನ ಮಾಡುವಂತ ಸಂದರ್ಭದಲ್ಲಿ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವಣ್ಣನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು, ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋದು ಪ್ರಮಾಣ ಮಾಡಿ ನಾವು ಈ ಪೀಠವನ್ನ ಮಾಡಿದ್ವಿ ಬಂಧುಗಳು. ಏನಾಗಿದೆ ಅನ್ನೋದು ತಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಂತ ವಿಷಯ. ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆ ಎತ್ತುವಂತ ದುಡುಕಿ ನಿರ್ಧಾರವನ್ನು ಮಾಡಿಲ್ಲ. ಬಹಳಷ್ಟು ಮಂದಿ ಹೇಳ್ತಾರೆ ನನಗೆ. ಮೊನ್ನೆ ಒಬ್ಬರಿಗೆ ಫೋನ್ ಹಚ್ಚಿದ್ದೆ, ನಮ್ಮ ಹಿರಿಯ ನಾಯಕರ ಹೆಸರು ಹೇಳೋದಿಲ್ಲ ಸರ್. ನಾನು ಫೋನ್ ಹಚ್ಚಿದ್ದೆ, ಹಿಂಗ್ರಿ ಒಂದು ಕಾರ್ಯಕ್ರಮ ಮಾಡಕತ್ತೀನಿ, ಸರ್ವ ನಮ್ಮ ಸಮುದಾಯಗಳನ್ನ ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನ ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರ, ವಿಚಾರದಿಂದ ನೀನ್ ಯಾಕೋ ದುಡುಕಾಕತ್ತಿ ನೋಡಪ್ಪ ಅಂತ. ಕೂಡ ಯಾಕ್ರಿ ಏನ್ ದುಡುಕಾದ ಎಲ್ಲಿ ನೀನು ಹಿಂಗ್ ಹೊಂಟೆ ಅಂದ್ರ ಬಸವಣ್ಣ ಬಸವಣ್ಣ ಅಂತ ನೀನು ಹೊಂಟೆ ಅಂದ್ರ ನೀನ್ ಎಲ್ಲಿ ಈ ಸಮಾಜದಾಗ ಒಂಟಿ ಹಾಕಿ ಏನೋ ಅಂತ ಅನ್ನೋ ಮಾತನ್ನಂದ್ರು. ಅಂದ್ರ ನಾನು ಒಬ್ಬರ ಹಾಕಿನಿ ಅಂತ ಹೇಳಿ ಒಂಟಿ ಹಾಕಿ ನೀನು ಅಂತಂದ್ರು. ಅದಕ್ಕೆ ನಾನು ಅವ್ರ ಮೊದಲ ಉತ್ತರ ಕೊಟ್ಟೆ. ನನಗೆ 100 ಜನ್ಮ ಅಂತ ನಾನು ಇಲ್ಲಿ ಹುಟ್ಟಿ ಬಂದಿಲ್ಲ. ಅದ್ರಾಗ ನಾನು ಅಪ್ಲಿಕೇಶನ್ ಹಾಕೊಂಡು ಪಂಚಮ ಶಾಲೆಗೂ ಹುಟ್ಟಿಲ್ಲ. ನಾನು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಪಂಚಮ ಶಾಲೆಗೆ ಹುಟ್ಟು ಸತ್ಯ ಯಾರಿಗೆ ಕೇಳಿದ್ದೆ? ನಾನೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ನನಗೊಂದು ಮಾನವ ಜನ್ಮವನ್ನ ನೀಡ್ಯಾರ. ಅದು ಕಾಶ್ಯಪ್ನವ್ರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ. ಆ ಕಾಶ್ಯಪ್ನವ್ರ ಕುಟುಂಬದಲ್ಲಿ ಕಾಶ್ಯಪ್ನವ್ರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ರು, ಎಲ್ಲ ಜಾತಿ ಜನಾಂಗವನ್ನ ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನ ಮಾಡಿಸಿದಂತ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್. ನಾನು ಒಂಟಿ ಆದ್ರೂ ಪರವಾಗಿಲ್ಲ, ನನ್ನ ನಿರ್ಧಾರ ಇದೇ ಅಂತ ನಾನು ಉಸಿರಿನವರೆಗೆ ಹಿಂಗೆ ನಡೆಯುವ ಅನ್ನೋ ಮಾತನ್ನು ನಾನು ಅವರವ್ರು ಹೇಳಿದ್ರು. ಪಾಪ ಅವರು ಮಾಜಿ ಶಾಸಕರಿಗೆ ಹೇಳಿ ಸಾಹೇಬರು ಅವ್ರು ಹೇಳಿದ್ರು ನನಗೆ, ಎಲ್ಲಿ ಒಂಟಿ ಆಗಿಬಿಡ್ತೀನಿ ನೋಡಪ್ಪ ನೀನು ಒಂಟಿ ಅಂದ್ರು. ನಾನು ಹಿಂಗ ಹೋಗವ, ನಾನು ಯಾರಿಗೂ ಮಕ್ಕಳ ಮಗನ ಅಲ್ಲ, ಜಗ್ಗ ಮಗನ ಅಲ್ಲ. ನಾನು ಏನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ. ಯಾವತ್ತು ದುಡುಕಿ ನಿರ್ಧಾರ ಮಾಡಿದ್ರು ಅಂತ ಸಣ್ಣ ಕೆಲಸ ನನ್ನ ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳು. ಯಾಕಂದ್ರೆ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅದು ಆಗ್ತಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರ, ಉದ್ದೇಶವಿಲ್ಲದೆ ಜೀವಿಸುವುದು, ಗುರಿ ಇಲ್ಲಾರದೆ ಬಾಣವನ್ನು ಹೊಡೆಯುವುದು ಎರಡೂ ಒಂದೇ ಅಂತ. ಉದ್ದೇಶವಿಲ್ಲಾರದೆ ಜೀವಿಸುವುದು, ಗುರಿ ಇಲ್ಲಾರದೆ ಬಾಣ ಹೊಡೆಯೋದು ಹೆಂಗಪ್ಪ? ಅದಕ್ಕೆ ಬಂಧುಗಳೇ, ನನ್ನ ಹತ್ರ ಉದ್ದೇಶನೂ ಐತಿ, ನನ್ನ ಹತ್ರ ಗುರಿನೂ ಐತಿ. ಆ ಗುರಿಯನ್ನು ಮುಟ್ಟಾಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ. ನನ್ನ ಆದ್ಯ ಗುರು, ನನ್ನ ಆತ್ಮಸಾಕ್ಷಿಯಾಗಿ ನಂಬಿರುವಂತ ಆ ಅಣ್ಣ ಬಸವಣ್ಣನ ಒಬ್ಬ ಗುರು ಅನ್ನೋ ಮಾತನ್ನು ನನ್ನ ಕೈ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ. ಇಲ್ಲ ನಾನು ಜಗದ್ಗುರು, ನಮ್ಮ ಗುರು ಎಲ್ಲ ಇವರ ಬಸವಣ್ಣವ್ರು. ಆ ಬಸವಣ್ಣ ಒಬ್ಬರ ಸಾಕು ನನಗೆ.
ನಾನು ಕೈ ಬಿಟ್ಬಿಟ್ಟಿನಿ ನಿನ್ನ ಮ್ಯಾಗ. ನಾನು ನಿರ್ಧಾರನೂ ಮಾಡ್ಬಿಟ್ಟಿನಿ. ಯಾವ ಗುರುಗಳನ್ನೇ ಪೀಠಕ್ಕೆ ಆಗಾಗಿಲ್ಲ. ಯಾಕೆ ಇವತ್ತು ಹಾಸ್ಟೆಲ್ ಕಟ್ಟಕ್ಕೆ ನಿರ್ಧಾರ ಮಾಡಿದ್ವಿ, ನಿರಂತರ ದಾಸೋಭವನವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ವಿ. ಇವತ್ತು ಯಾಕೆ ಮಾಡಿದ್ವಿ? ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. ಇಲ್ಲಿ ಬಡ ಮಕ್ಕಳಿಗೆ, ಎಲ್ಲ ಸಮುದಾಯದ ಮಕ್ಕಳು, ಅದು ಯಾವುದೇ ಜಾತಿ ಜನಾಂಗದವರಿಗೆ, ಎಲ್ಲ ಸಮುದಾಯದವರಿಗೆ. ಯಾಕಂದ್ರೆ ಈ ಪವಿತ್ರವಾದ ನಾಡು ಏನ್ ಹೇಳುತ್ತಪ್ಪ, ಇದು ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಚ್ಚನ ಪರಮಾತ್ಮ, ನಮ್ಮನ್ನ ಮೆಚ್ಚನ ಪರಮಾತ್ಮ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ವಿದ್ಯಾರ್ಥಿ ವಸತಿ ನಿಲಯವನ್ನ, ಇವತ್ತು ನಿರಂತರ ದಾಸೋಹ ಭವನವನ್ನ ನಾನು ಇವತ್ತೇ ಪ್ರಮಾಣವನ್ನು ಹೋಗ್ತೀನಿ. ಇನ್ನು ಮೇಲೆ ಯಾವುದೇ ಜಾತಿ ಜನಾಂಗದವರು ಇಲ್ಲಿ ಬಂದ್ರೆ ಅವರಿಗೆ 3 ಹೊತ್ತು ಊಟ ಸಿಗುತ್ತೆ ಅನ್ನೋ ಭರವಸೆಯನ್ನು ಕೂಡ ನಾನು ಇವತ್ತು ಕೊಡಕ್ಕೆ ಇಷ್ಟಪಡ್ತೇನೆ. ಇವತ್ತು ಬರೀ ನಾವು ಅಡಿಗೆಲ್ಲ ಹಾಕಿವಂತ ಬಹಳ ಮಂದಿ ನಮ್ ಟೀಕೆ ಮಾಡಬಹುದು. ಯಾಕಂದ್ರೆ ಬಹಳ ಮಂದಿ ದೊಡ್ಡವರು 1,000 ಮಂದಿಗೆ ಹಾಸ್ಟೆಲ್ ಕಟ್ಟಿಬಿಡ್ತೀನಿ ಅಂತ ಹೇಳ್ಯಾರ. ಅದು ಎಂದು ಕಟ್ತಾರೋ, ಈ ವರ್ಷ ಏನು ಹರಿದ್ರು ನನಗೆ ಗೊತ್ತಿಲ್ಲ, ಇನ್ನೇನು ಹರಿತಾರೋ ಗೊತ್ತಿಲ್ಲ. ಆದ್ರೆ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದ. ನನಗಂತೂ ಮನಸ್ಸು ಬಂದೈತಿ, ಎಲ್ಲ ಸಮುದಾಯಕ್ಕ ಇವತ್ತು ಇಲ್ಲಿ ವಸತಿ ನಿಲಯವನ್ನ 1 ವರ್ಷದಲ್ಲಿ ನಾನು ಕಟ್ಟು ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನ ಕೊಡ್ತೀನಿ. ಏನ್ ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ ಕಡೆ ಚಪ್ಪಲಿ ಹೊಡಿಸ್ಕೊಂಡು ಹೋಗಕ್ಕ ನಾವು ಕಾರ್ಯಕ್ರಮ ಮಾಡಿಲ್ಲ. ಏನ್ ನಾನು ಹೊಗಳಿಸ್ಕೊಳಕ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ. ನಾವು ಮಾಡಿದಂತ ಉದ್ದೇಶ ಬೇರೆ. ಯಾಕಂದ್ರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಅರ್ಥಿಸ್ಕೊಂಡು ನಡಿಬೇಕಾಗತ್ತೆ. ಕೆಲವಷ್ಟು ಮಂದಿಗೆ ಅದು ಅರ್ಥನೇ ಇಲ್ಲ. ಈ ವೇದಿಕೆಗೆ ಬಂದು ನಿಮ್ಮಂಗೆ ಮಾತಾಡೋದು, ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು, ಮತ್ತೊಬ್ಬರು ಮಕ್ಕಳು ಇಲ್ಲಿ ಲಿಂಗಾಯತ ಅಂತ ಹೇಳೋದು, ಅಲ್ಲಿ ಹೋಗಿ ಹಿಂದೂ ಅಂತ ಹೇಳೋದು. ಯಾವ್ರಿ ಇವ್ರು ಯಾವ ಧರ್ಮದಾಗ ಹುಟ್ಟ್ಯಾರ್ರಿ? ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಇವರು? ಗೊತ್ತಲ್ರಿ ಮಾತುಗೌಡ್ರ ನಗಾಕತ್ತಿರಲ್ಲ. ಯಾವ ತತ್ವದಲ್ಲಿ ನೀವು ಗುರುಗಳಾದ್ರಿ ಅನ್ನೋದನ್ನ ಹೇಳೋದನ್ನ ರಾಚಿ ಬರುತ್ತಾ? ತತ್ವವನ್ನು ಕೇಳಿದವರಿಗೆ ಬರ್ತಪ್ಪ. ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ, ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟ. ಯಾಕೆ ಹಾಕಿಸ್ತಾರೆ ಕಿಲಿ? ಯಾರು ಮಠ? ಜನರು ಮಾಡಿದ್ದ ಮಠ, ಭಕ್ತರು ಮಾಡಿದ್ದ ಮಠ, ಸಮುದಾಯ ಮಾಡಿದ್ದ ಮಠ ಅದು. ನಾವೇನು ಭಕ್ತರಲ್ಲ, ನಾವೇನು ಸಮುದಾಯದವರಲ್ಲ. ಮತ್ತೆ ಬೇರೆಯವ್ರ ನಾವು ಅಸುಟಿಯವ್ರು ಬೇರೆನಾ? ನಾನಗೌಡ ಸಾಹೇಬ್ರು ಬೇರೆನಾ? ಪ್ರಭುಣ ಹುಚ್ಚಿಗಟ್ಟಿ ಸಾಹೇಬ್ರು ಬೇರೆನಾ? ಅವ್ರು ಏನೇನು ಇಷ್ಟೊತ್ತರ ಏನು ಇವತ್ತು ಏನ್ ಈ ಜಾಗ ಒಳ್ಳೆ ಹ್ಯಾಂಗ್ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. 6 ಎಕರೆ ಭೂಮಿಯನ್ನು ಇಲ್ಲಿ ಒಂದು ಸಮಾಜ ಟ್ರಸ್ಟ್ ಮಾಡಿ ಪಾಪ ಅಂತ ವಯಸ್ಸಿನವ್ರು, ಅವರಿಗೆ 90 ವರ್ಷ, ನಮ್ಮ ಅಸುಟಿ ಸಾಹೇಬರಿಗೆ 80 ವರ್ಷ, ಅಂತ ವಯಸ್ಸಿನಲ್ಲಿ ಕೂಡ ಈ ಸಮಾಜವನ್ನು ಕಟ್ಟಬೇಕು. ಈ ಸಮಾಜವನ್ನ ಜಾತ್ಯತೀತ ಹಾದಿ ಮೇಲೆ, ಅನ್ನ ಬಸವಣ್ಣನವರ ಹಾದಿ ಮೇಲೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಗಟ್ಟಿಯಾಗಿ ಅಂತ ಹಿರಿ ಜೀವಿ ನಿಂತಾರ. ನಮಗೇನಾಗಿತ್ತಪ್ಪ ಕೆಟ್ಟ ಬೇರೆ ಮಾತುಗಳ ಇನ್ನ ವಯಸ್ಸೈತಿಲ್ಲ, ಅರಿವು ನಮಗೂ ಆಗೈತಿ, ನಮಗೂ ಅರಿವು ಆಗೈತಿ. ಈಗ ಅರ್ಥ ನೋಡಿವಿ, ಕಾಲು ಬಿದ್ದು ನೋಡಿವಿ, ತೆಲುಗ ಕಾಲಿಡಿಸ್ಕೊಂಡು ನೋಡಿವಿ ಇಷ್ಟು ದಿವಸ. ಆದ್ರೆ ಅನ್ನ ಬಸವಣ್ಣ ತತ್ವದಲ್ಲಿ ಎಲ್ಲ ಅದಾವ. ಏನ ಕಾಲು ಮುಗಿದು ನೋಡಿವಿ, ಕಾಲು ಇಡಿಸ್ಕೊಂಡು ನೋಡಿವಿ. ಇನ್ನು ಮುಂದೆ ಇಡಿಸ್ಕೊಳಕ್ಕೆ ನಾವು ದಾಟ್ರ, ಇನ್ನು ಮುಂದೆ ಇಡಿಸ್ಕೊಳಕ್ಕೆ ನಾವು ದಾಟ್ರಲ್ಲ. ಇನ್ನು ಮುಂದೆ ನಮಗೂ ಪ್ರಜ್ಞೆ ಬಂದೈತಿ, ನಮಗೂ ಅರಿವಾಗೈತಿ. ನಾವು ಹೆಂಗೆ ಈ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಮಗ ಗೊತ್ತಾಗೈತಿ. ನಾವು ನಮ್ಮ ಮನಸ್ಸು, ನಮ್ಮ ಆತ್ಮಸಾಕ್ಷಿ ಏನ್ ಹೇಳುತ್ತ ಅದನ್ನ ಮಾಡೋರು. ಈ ಉಸುರಿನವರಿಗೂ ಕೂಡ ನಾವು ಎಲ್ಲ ಸಮುದಾಯಗಳನ್ನ ಸೇವೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂತದ್ದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ವೇದಿಕೆ ಪರವಾಗಿ ಇವತ್ತು ಹೇಳ್ತಾ, ಆಲೋಚನೆ ನಡೀತಾವಲ್ಲ, ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕನಕದಾಸರ ಜಯಂತಿ ಆಗಿರ್ಬೋದು, ವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗಿರ್ಬೋದು, ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರ್ಬೋದು, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರ್ಬೋದು, ಬಾಬಾ ಜಗಜೀವರಾಮ್ ಅವರ ಜಯಂತಿ ಆಗಿರ್ಬೋದು. ಎಲ್ಲ ಜಯಂತಿಯನ್ನು ಕೂಡ ನಾವು ಎಲ್ಲ ಸಮುದಾಯಗಳನ್ನ ಕರ್ಕೊಂಡು ಆ ಜಯಂತಿಯನ್ನ ಇನ್ನು ಮುಂದೆ ನಮ್ಮ ತಾಲೂಕಿನಾಗ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಕೊಡಕ್ಕೆ ಇಚ್ಛೆ ಪಡ್ತೀನಿ. ಬಂಧುವ ಇವಾಗ ಅನ್ಬೋದು, ಕೆಲವಷ್ಟು ಮಂದಿ ಟೀಕೆ ಮಾಡ್ತಾರೆ. ನಾಳೆ ನೀನೊಂದಿಷ್ಟು ಮಂದಿ ಬಾಗಲಕೋಟೆಗೆ ಬಂದಿದ್ರು 10th ಮಾಸ್ಟರ್. ಈಗ ಹುಟ್ಟಿದವರಲ್ಲ, ಏನು ಅಲ್ಲ ಅವ್ರು ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಗುರುಗಳಾದ್ರು, ಏನೇನಾದ್ರು ಪುಣ್ಯಾತ್ಮರು, ಎಲ್ಲೆಲ್ಲಿ ಏಸು ಮನಿ ಕಟ್ಟಾರೋ
ಸ್ವಲ್ಪ ದಿವಸದಾಗ ಕೊಡ್ತೀನಿ ಅದನ್ನು ನಾನು ರಿಸಲ್ಟ್ ಕೊಡಕ್ಕೆ ನಿಂತೀನಿ ನಾನು ಹೇಳಿದ್ನ ಈಗ ವರಿವ್ ಆಗ್ಬಿಟ್ರೆ ನಮ್ಗೆ 54 ಆಗ್ಯಾವ ಇನ್ನೆಷ್ಟು ವರ್ಷ ಬರ್ತೀವಿ ಅಕ್ಕ ಸಮೇತ ಬಡ್ಡಿ ಸಮೇತ ಚುಟ್ಟ ಮಾಡಿ ಹೋಗಿಲ್ಲ ಅಂದ್ರೆ ನಾನು ಕಾಶ್ಯಪ್ನವ್ರ ಮಗ ಅಲ್ಲ ಅನ್ನೋ ಮಾತನ್ನ ನೀವು ಹೇಳ್ತೀವಿ ಅಂತ ಹೇಳ್ತೀನಿ ನೀವು ತಿಳ್ಕೊಂಡ್ರಿ ಈ ಕಾರ್ಯಕ್ರಮಕ್ಕೆ ಹೋಗ್ರಿ ಇಲ್ಲಿ ಬಂದವರಿಗೆ ಫೋನ್ ಹಚ್ಚಾರ ನೀವು ಇವತ್ತು ಮುಂಜಾನೆ ಇಲ್ಲೇ ಬಂದಾರ ಪಾಪ ಬಸನಗೌಡ ಬಾರ ನಿಮ್ಸೂರ ಮಂತೇಶ್ ಪಟ್ಲ ಈಗ ಮುಗಲಾಯಿ ಶರೀಫ್ ಅದರ ಬರ್ರಿ ಏನ ಅವ್ರಿಗೆ ಫೋನ್ ಹಚ್ಚಾರ ಒಬ್ರು ಏನಂತ ಅದೇ ಹೋಗಿನಿ ಕುಡು ಸೇಮಕ್ಕೆ ಅವ್ರು ಅಂತ ಅವ್ರಿಗೆ ಹೌದ್ರಿ ನನ್ನ ಇಷ್ಟ ವಿಚಾರ ಬೇಕು ಸಮಾಜ ಬೇಕು ಅಂತ ಬಂದೀನಿ ಅಂತ ಅಂದ್ಬಿಡ್ತಾವ ಹೋಗ್ಬಾರ್ದು ನೀವು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಬಹಳಷ್ಟು ಮಂದಿ ತರ್ದಾರ ಇನ್ನೊಬ್ರು ಬರ್ಬೇಕಾಗಿತ್ತು ನೀನ್ ಹೇಳಿದ ಆದ್ರೂ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪಾಪ ಬರ್ರಿ ಸಮಾಜದ ಅಧ್ಯಕ್ಷ ಇದ್ರಿ ಅಂದ್ರೆ ಕೈ ಕೊಟ್ಟರು ಅವರು ಯಾರಂತ ನಿಮ್ಗೆ ಗೊತ್ತಿದ್ದಿಲ್ಲ ಅವ್ರವ್ರು ಕುಂತಾರ ಗೊತ್ತಿದ್ದಿಲ್ಲ ನಿಮ್ಗೆ ಯಾರು ಬಿಟ್ರ ಅಂತ ಇವರೆಲ್ಲ ಅಲ್ಲಿ ಚಾವಿ ಎದಕ್ರಪ್ಪ ಚಾವಿ ನಿಮ್ ಚಾವಿ ಇಲ್ಲ ನಿಮ್ ತಾಕ ಚಾವಿ ಇದ್ದಿಲ್ಲ ನಿಮ್ ಸ್ವಲ್ಪ ಹೊಡ್ಯಾಕ ನಿಮ್ ತಾಕ ಐತಿ ನಿಮ್ ಚಾವಿ ಎಲ್ಲರಿಗೆ ಮನೆ ಕೊಟ್ಟು ಒತ್ತಿ ಇಟ್ಟಿದ್ರೆ ಚಾವಿ ನಿಮ್ ಮನಸ್ಸಾಕ್ಷಿ ಇಲ್ಲ ನಿಮ್ಗೆ ಆತ್ಮಸಾಕ್ಷಿ ಇಲ್ಲ ಏನ್ ಯಾರು ಆಕಾಶ ಬಂದಿವರೆಗೂ ಇದೇನಪ್ಪ ಅದೇನ ಯಾರ ಮತ್ ಯಾರ ಈಗ ಆಗ್ಯಾರ ನಾವ್ ಇಷ್ಟು ಮಂದಿ ಅವ್ರು ಹೊಡ್ಯಾಕ್ ಹೋಗುದಿಲ್ಲ ಅವ್ರು ಆಗ್ಯಾರಲ್ಲ ಏನ್ ಆಕಾಶ ಚಿತ್ರ ಹೇಳ್ಬೋದ ನೋಡು ನೀವೆಲ್ಲ ಮಾಡಿದ್ದವ್ರು ಭಕ್ತರ ಮಾಡಿದವರು ಸಮುದಾಯದವರೇ ಮಾಡಿವಲ್ಲ ನಾವು ಸಮುದಾಯದವರೇ ಮಾಡೀವಿ ಭಕ್ತರ ಮಾಡೀವಿ ಮತ್ ಭಕ್ತರಲ್ಲ ಮತ್ತೆ ನಾವು ಏನ್ ಅನ್ಬೇಕಪ್ಪ ನಮಗೆ ಏನ್ ಅನ್ಕೊಳ್ಳೋಣ ಮಾತ್ಕೊಡ ಹೊಸ ಹೆಸರು ಹೇಳು ನನಗೂ ಗೊತ್ತಾಗೋದು ಅದಕ್ಕೆ ಬಂಧುಗಳೇ ನಮ್ಮ ಉದ್ದೇಶಗಳು ಬೇರೆ ಇದಾವ ನಮ್ಮ ವಿಚಾರಗಳು ಬೇರೆ ಇದಾವ ಈ ವಿಚಾರಗಳನ್ನ ವಿಚಾರಕ್ಕೆ ಒಂದಿಲ್ಲ ಅಂದ್ರೆ ಇದು ಹಿಂಗಾಗ ಕೆಲಸ ಕೆಡೋದ ಅದು ಕೆಲಸ ಕೆಟ್ಟ ಹೋಗ್ಬಿಟ್ಟದ್ದು ಅದಕ್ಕೆ ಏನು ಸತ್ಯಾಸತ್ಯ ಆಗೈತಿ ಯಾರ್ಯಾರು ಎಷ್ಟು ದುಡ್ಡು ಹೊಡೆದಾರ ಯಾರ್ಯಾರು ಏನೇನು ತಿಂದಾರ ಎಟ್ಟೆಟ್ಟು ಆಸ್ತಿ ಮಾಡ್ಕೊಂಡ್ರ ಎಟ್ಟೆಟ್ಟು ಸಂಸ್ಥೆ ಕಟ್ಕೊಂಡ್ರ ಅವ್ರ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಹೊರತ ಅದನ್ನ ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ ಅವಾಗೆಲ್ಲ ನಮ್ಮ ಸಮುದಾಯದವರು ನಿರ್ಧಾರ ಮಾಡಕ್ಕಂತೆ ಏನು ಸುಳ್ಳು ಅಪವಾದ ಹೊರಿಸುವಂಥದ್ದು ಕಿಲಿ ಹಾಕಿದ್ದು ಕಿಲಿ ಎಲ್ಲಿ ಕಿಲಿ ಹಾಕಿದ್ವಿ ಗೇಟ್ ಇದ್ದಿದ್ದೆ ನಾನು ನಾಯಿ ಹೋಗಿ ಮಕ್ಕಳು ತಗೊಂಡು ಇಲ್ಲೇ ಒಬ್ಬ ಹೊಡ್ಕೊಂಡ ನನಗೆ ಇಲ್ಲೇ ಒಬ್ಬ ಇಲ್ಲೊಬ್ಬ ಮಕ್ಕಳು ನನ್ನ ಮನೆಯಾಗ ಅವು 85 ವಯಸ್ಸು 80 ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕು ಅಂತವ್ರು ಅದ ಸಮಾಜದಾಗ ಅವ್ರಿಗೆ ಬುದ್ಧಿ ಬರಲಿಲ್ಲ ನಾ ಏನ್ ಮಾಡಕ್ಕಾಗತ್ತೆ ಆದ್ರೆ ನಮಗ್ ಬುದ್ಧಿ ಬರುತ್ತೆ ನಮಗ್ ಪ್ರಜ್ಞೆ ಕೊಟ್ಟರ ನಮ್ಮ ಗುರು ಯಾರು ಅನ್ನ ಬಸವಣ್ಣನವರು ಕ್ರಾಸ್ ಕೊನೆ ಶಬ್ದ ನನ್ನ ಉಸಿರು ಇರುವವರೆಗೂ ಯಾವಾಗಲೂ ನಿನ್ನ ಮೇಲೆ ನಾ ಗುರು ಅಂತ ಒಪ್ಕೊಳ್ಳೋದಿಲ್ಲ ಅದು ನಮ್ಮ ಗುರು ಯಾರು ಇದ್ರ ವಿಶ್ವಗುರು ಅನ್ನ ಬಸವಣ್ಣನವರು ಒಪ್ಪಲೆ ಅನ್ನೋ ಮಾತನ್ನ ಕೊನೆಯದಾಗಿ ಹೇಳಿ ಇವತ್ತು ತಾವೆಲ್ಲ ಆಗಮಿಸಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ 247ನೇ ಜಯಂತ್ಯೋತ್ಸವ ಹಾಗೂ 201ನೇ ವಿಜಯೋತ್ಸವ ಹಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭದ ಗಣ ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲಿಯವರೆಗೆ ಮಾತನಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಈ ಒಂದು ಸಮಾಜದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸ್ವಲ್ಪ ಜೋರಾಗಿ ಚಪ್ಪಾಳೆ ನೋಡ್ರಿ ಯವ್ವ ಗೋಲ್ಮಾತಿ ಕುಂದ್ರೆ ಒಂದು 5-10 ನಿಮಿಷ ಕುಂದ್ರಿ ಏನು ಈಗ ಚಪ್ಪಾಳಿ ಕೇಳಿಸಿದ್ದಲ್ಲ